ಜಗದ್ಗುರುಗಳಾದ ನಮ್ಮ ನಿಮ್ಮೆಲ್ಲರ ಇಷ್ಟ ಗುರುಗಳಾದ ಮಹಾಸ್ವಾಮಿಗಳವರ ಸನ್ನಿಧಾನದಲ್ಲಿ ಅನಂತ ಭಕ್ತಿ ಶ್ರದ್ಧಾಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ವಿರಾಟ ಪರ್ವದ ಕೆಲವು ವಿಷಯಗಳನ್ನು ತಿಳಿಯುವ ಪುಟ್ಟ ಪ್ರಯತ್ನವನ್ನು ಮಾಡೋಣ. ಯಥೋ ಧರ್ಮ ತಥೋ ಜಯ, ಇದು ಮಹಾಭಾರತದ ಧ್ಯೇಯವಾಕ್ಯ. ಎಲ್ಲಿ ಧರ್ಮವಿದೆ ಅಲ್ಲಿ ಜಯ ನಿಶ್ಚಿತ ಎಂಬುದು. ಕೇವಲ ಇದು ಆಡು ಮಾತಲ್ಲ. ಎಲ್ಲೆಲ್ಲಿ ಅಧರ್ಮ ತಾಂಡವವಾಗಿದೆ, ಧರ್ಮ ಸೋತು ಹೋಗಿದೆ, ಆ ಎಲ್ಲ ಪ್ರಸಂಗದಲ್ಲೂ ಕೂಡ ಸ್ವಯಂ ದೇವರೋ, ಭೀಮಸೇನ ದೇವರು ಅಥವಾ ದೇವತೆಗಳು ಅಲ್ಲಿ ಬಂದು ಧರ್ಮಕ್ಕೆ ಜಯವನ್ನು ತಂದುಕೊಟ್ಟ ಸಾವಿರ ಸಾವಿರ ದೃಷ್ಟಾಂತಗಳು, ಸಾವಿರ ಸಾವಿರ ನಿದರ್ಶನಗಳು ಶ್ರೀಮನ್ ಮಹಾಭಾರತದಲ್ಲಿ ಹೆಜ್ಜೆ ಹೆಜ್ಜೆಗೆ ಕಂಡು ಬರುತ್ತೆ. ಆ ದೃಷ್ಟಿಯಲ್ಲಿಯೇನೆ ಧರ್ಮ ಸ್ವರೂಪಿಯಾದ, ಧರ್ಮ ನಿಯಾಮಕಳಾದ, ಸ್ವಯಂ ಧರ್ಮದ ಜ್ಞಾನಿಯಾದ, ಅನಂತ ಅನಂತ ಧರ್ಮಗಳನ್ನು ಅಖಂಡವಾಗಿ ಪರಿಪಾಲನೆಯನ್ನು ಮಾಡುವ ಭಾರತೀ ದೇವಿಯ ಅವತಾರಳಾದ ದ್ರೌಪದಿಗೆ ಅಧರ್ಮ ಸ್ವರೂಪಿಯಾದ ಕೀಚಕನಿಂದ ಪೀಡೆಯಾದಾಗಲೂ ಸಹ ಧರ್ಮ ನಿಯಾಮಕನಾದ ಸ್ವಯಂ ಭೀಮಸೇನ ದೇವರು ಅಲ್ಲಿ ಬಂದು ಕೀಚಕನನ್ನು ಎದೆ ಸೀಳೆ ಹಾಕಿ ಸಂಹಾರವನ್ನು ಮಾಡಿ, ಉಪಕೀಚಕರನ್ನೆಲ್ಲರನ್ನೂ ಸಂಹಾರವನ್ನು ಮಾಡಿ, ಕೊನೆಗೆ ಧರ್ಮ ಇದು ಚಿರಸ್ಥಾಯಿ, ಧರ್ಮ ಇದು ವಿಜಯಶಾಲಿಯಾಗಿದೆ ಎನ್ನುವುದನ್ನು ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡಿಕೊಡುತ್ತೆ ನಮ್ಮ ವಿರಾಟ ಪರ್ವ. ನಿನ್ನೆಯ ದಿನ ಈ ಎಲ್ಲ ವೃತ್ತಾಂತವನ್ನು ನಾವು ಕೇಳಿದೆವು. ದ್ರೌಪದಿ ಕೀಚಕ ಉಪಕೀಚಕರನ್ನು ಸಂಹಾರವನ್ನು ಮಾಡಿದ್ದಕ್ಕಾಗಿ, ಸತ್ತು ಹೋದದ್ದಕ್ಕಾಗಿ, ತಾನು ಚಿತೆಯಿಂದ ಬದುಕಿ ಬಂದದ್ದಕ್ಕಾಗಿ, ಈ ತರಹದ ಪರಿಸ್ಥಿತಿ ನಮ್ಮ ಜೀವನದಲ್ಲಂತೂ ಬರ್ಲಿಕ್ಕೆ ಸಾಧ್ಯವಿಲ್ಲ. ಯಾರ ಜೀವನದಲ್ಲೂ, ಈಗ ಬದುಕಿದ ಯಾರ ಜೀವನದಲ್ಲೂ ಬಂದಿಲ್ಲ, ಇನ್ನು ಮುಂದೂ ಬರುವುದಿಲ್ಲ. ಬದುಕಿದ ದ್ರೌಪದಿ, ಆ ದ್ರೌಪದಿಯನ್ನು ಚಿತೆಗೆ ಏರಿಸಿದಾಗ, ಸುಟ್ಟು ಹಾಕುವುದಕ್ಕಾಗಿ ಚಿತೆಗೆ ಏರಿಸಿದಾಗ ಅಲ್ಲಿ ಭೀಮ ಬಂದು ಅವರನ್ನೆಲ್ಲರನ್ನು ಸಂಹಾರವನ್ನು ಮಾಡಿ ದ್ರೌಪದಿಯನ್ನು ಬದುಕಿಸಿ ತರ್ತಾನೆ. ತಂದಾಗ ಬಹಳ ಸಂತೋಷವಾಯಿತು. ಸುದೇಶ್ನೆಯ ಹತ್ತಿರ ಬರ್ತಾಳೆ. ಸುದೇಶ್ನೆಯ ಹತ್ತಿರ ಬಂದಾಗ ಸುದೇಶ್ನೆ ಗಾಬರಿಯಾಗಿ ಬಿಡ್ತಾಳೆ. ಕೀಚಕ ಸತ್ತ, ಗಂಧರ್ವರು ಬಂದು ಸಂಹಾರ ಮಾಡಿದರು. ಸೈರಂಧ್ರಿ, ಇನ್ನು ಇವತ್ತಿಗೆ ನಿನ್ನ ಮನಸ್ಸಿಗೆ ಬಂದಲ್ಲಿ ನಿನ್ನ ಊರಿಗೆ ಹೋಗಿಬಿಡು, ನೀನು ಇನ್ನು ನಾನು ನಿನ್ನನ್ನು ಸಾಕುವುದಿಲ್ಲ. ಯಾಕೆ ಇವತ್ತು ಕೀಚಕ ನಿನ್ನ ಮೇಲೆ ಕಣ್ಣು ಹಾಕಿದ, ಗಂಧರ್ವರು ಬಂದು ನಿನ್ನನ್ನು ಕೀಚಕರನ್ನು ಸಂಹಾರ ಮಾಡಿದ್ರು, ನನ್ನ ತಮ್ಮನನ್ನು ಸಂಹಾರ ಮಾಡಿದ್ರು. ನಾಳೆ ನನ್ನ ಗಂಡ ವಿರಾಟ ರಾಜನೇ ನಿನ್ನ ಮೇಲೆ ಕಣ್ಣು ಬಿತ್ತು ಅಂತಾದರೆ ನಾನು ವಿರಾಟ ರಾಜನನ್ನೇ ಕಳೆದುಕೊಳ್ಬೇಕಾಗತ್ತೆ. ಯಾಕೆ ಇಲ್ಲಿಯವರೆಗೆ ನನಗೇನಿತ್ತು, ಗಂಧರ್ವರು ಇದ್ದಾರೋ ಇಲ್ಲೋ, ಅವರು ಬಲಿಷ್ಠರಾಗಿದ್ದಾರೋ ಇಲ್ಲೋ, ಅವರು ಸಂಹಾರವನ್ನು ಮಾಡ್ತಾರೋ ಇಲ್ಲೋ ಎಂಬ ಗೊಂದಲವಿತ್ತು. ನಿನ್ನನ್ನು ಸಾಕಿದೆ ನಾನು. ಬಲಾಢ್ಯನಾದ ಕೀಚಕನನ್ನೇ ಸಂಹಾರ ಸತ್ತು ಹೋದ ಮೇಲೆ ಇನ್ನು ಯಾರ ಮೇಲೆ ನಾನು ವಿಶ್ವಾಸ ಬಿಡ್ಲಿ? ಯಾವ ಪುರುಷರು ಗಟ್ಟಿಯಾಗಿದ್ದಾರೆ, ನಿನ್ನ ರೂಪವನ್ನು ನೋಡಿ, ನಿನ್ನ ಲಾವಣ್ಯವನ್ನು ನೋಡಿ ಯಾರು ಜಾರಿದರೂ ಕೂಡ ಅವರು ಸತ್ತು ಹೋಗ್ತಾರೆ ಅಂದಮೇಲೆ ನೀನು ಇರದೇ ಇರುವುದು ಕ್ಷೇಮ ನನಗೆ. ಆದ್ದರಿಂದಾಗಿ ಇವತ್ತು ನೀನು ಹೊರಟು ಬಿಡು ಅಂತ ಸುದೇಶ್ನೆ ಬೆನ್ನು ಬೀಳ್ತಾಳೆ ಸೈರಂಧ್ರಿಗೆ, ದ್ರೌಪದಿಗೆ. ಆಗ ಎಂಥ ಪರಿಸ್ಥಿತಿ ದ್ರೌಪದಿಯದು. ಒಬ್ಬಳೇ ಅಬಲೆಯಾಗಿ ಹೋಗುವ ಹಾಗಿಲ್ಲ. ಅವಳು ಒಬ್ಬಳೇ ಹೋದ್ರೆ ಈ 5 ಜನ ಬೆನ್ನತ್ತಿ ಬರಬೇಕು, 6 ಜನ ಹೊರಗೆ ಹೋದ್ರೆ ಇವರು ಪಾಂಡವರು ಅಂತ ಗೊತ್ತಾಗಿ ಬಿಡುತ್ತೆ. ಆಗ ಅತ್ಯಂತ ಕಷ್ಟ ಕಾಲದೊಳಗೂ ಕತ್ತಿ ಕಾಲು ಹಿಡಿದ್ರೂ ಕೂಡ ತಪ್ಪಲ್ಲ ಎನ್ನುವುದನ್ನು ದ್ರೌಪದಿ ತಾನು ತೋರಿಸೋದಕ್ಕಾಗಿ ಸುಧೇಶ್ನೆಗೆ ಗಟ್ಟಿಯಾಗಿ ನಮಸ್ಕಾರ ಮಾಡ್ತಾಳೆ. ಕಾಲು ಹಿಡಿದು ಕೈ ಮುಗಿದು ಬೇಡಿಕೊಳ್ತಾಳೆ, ಅಮ್ಮ ತಾಯಿ,
300 ದಿನ 350 ದಿನ ನನ್ನನ್ನು ಸಾಕಿದ್ದೀಯಾ, ಸಲಹಿದ್ದೀಯಾ, ರಕ್ಷಣೆಯನ್ನು ಮಾಡಿದ್ದೀಯಾ, ಇನ್ನು 15 ದಿನಗಳು ಮಾತ್ರ ಉಳಿದಿವೆ. ದಯಮಾಡಿ 15 ದಿನ ನನಗೆ ಊಟಕ್ಕೆ ಹಾಕು, ನನ್ನನ್ನು ಸಾಕು. ನನ್ನ ಗಂಧರ್ವರು, ನನ್ನ ಪತಿಯರು 16ನೇ ದಿನದಿಂದ ನಿನಗೆ ಒಳ್ಳೆಯದು ಮಾಡ್ತಾರೆ, ಅನುಗ್ರಹವನ್ನು ಮಾಡ್ತಾರೆ. ನಿನ್ನ ರಾಜ್ಯಕ್ಕೆ, ನಿನ್ನ ರಾಷ್ಟ್ರಕ್ಕೆ ಅತ್ಯಂತ ವೈಭವ ದಿನಗಳು ಬರುತ್ತೆ, ಇದರಲ್ಲಿ ಯಾವ ಸಂಶಯವಿಲ್ಲ. ಆದರೆ 15 ದಿನ ಮಾತ್ರ ನನ್ನನ್ನು ರಕ್ಷಣೆಯನ್ನು ಮಾಡುವ ಜವಾಬ್ದಾರಿಯನ್ನು ಹೊರು ಅಂತ ಬೇಡಿಕೊಂಡಾಗ ಅವಳು ವಿಷ್ಣು ಭಕ್ತಳು, ಪ್ರಾಮಾಣಿಕವಾಗಿ ಸಾತ್ವಿಕಳು ಸುದೇಶ್ನೆ. ಮನಸ್ಸು ಕರಗಿ ಒಪ್ಪಿಕೊಳ್ತಾಳೆ. ಅವಶ್ಯವಾಗಿ ನೀನು ಇಲ್ಲಿ ಇರು 15 ದಿವಸ, 16ನೇ ದಿವಸ ನಾನು ನಿನ್ನನ್ನು ಇಟ್ಕೊಳ್ಳುವುದಿಲ್ಲ ಅಂತ ಕರಾರ ಮೇಲೇನೆ ಒಪ್ಪಿಕೊಳ್ತಾಳೆ. ಇಷ್ಟಾದ ಮೇಲೆ ಆಚೆ ಜನಮೇಜಯ ರಾಜ ಪ್ರಶ್ನೆ ಕೇಳ್ತಾನೆ, ದುರ್ಯೋಧನಾದಿಗಳು ಏನ್ ವಿಚಾರ ಮಾಡಿದರು? ಇಷ್ಟು ದಿನವಾದರೂ ಶಾಂತವಾಗಿ ಕುಳಿತುಕೊಂಡಿದ್ದಾರಲ್ಲ, ಯಾಕೆ ಅಂತ ಕೇಳಿದಾಗ, ನಿನ್ನೆಯ ದಿನ ನಾವು ಕೇಳಿದ್ದವು. ಕರ್ಣ ಹೇಳ್ತಾನೆ, ಪಾಂಡವರು ಬದುಕೇ ಇಲ್ಲ ಅಂತ ಹೇಳಿದ. ಭೀಷ್ಮಾಚಾರ್ಯರು ಹೇಳ್ತಾರೆ, ಪಾಂಡವರು ಸಾಯುವಂತಹ ವ್ಯಕ್ತಿಗಳೇ ಅಲ್ಲ, ಅವರು ಪರಿಪೂರ್ಣವಾದ ಸದಾಚಾರ ಸಂಪನ್ನರು. 100 ವರ್ಷ 120 ವರ್ಷದ ಆಯುಷ್ಯ ಅವರಿಗಿದೆ. ಹಾಗಾದ್ರೆ ಎಲ್ಲಿದ್ದಾರೆ ಹೇಳಿ? ಎಲ್ಲಿ ಧರ್ಮ ನಡೀತಾ ಇದೆ, ಎಲ್ಲಿ ವೇದಘೋಷ ನಡೀತಾ ಇದೆ, ಎಲ್ಲಿ ಯಜ್ಞ ಯಾಗಗಳು ನಡೀತಾ ಇದೆ, ಎಲ್ಲಿ ಆದಿ ವ್ಯಾಧಿಗಳಿಲ್ಲ, ಚೋರರಿಲ್ಲ, ದಂಡವಿಲ್ಲ, ಅಂತಹ ಸಮೃದ್ಧವಾದ ಪ್ರದೇಶದೊಳಗೆ ಪಾಂಡವರಿದ್ದಾರೆ. ಹೋಗಿ ನೀನು ಹುಡುಕು. ಇದು ಇವತ್ತಿಗೂ ನಾವು ಅನುಭವಿಸ್ತೇವೆ. ನಾವೆಲ್ಲ ನಮ್ಮ ಮನೆಯೊಳಗಿದ್ರೆ ಎಷ್ಟು ಧರ್ಮ ಮಾಡ್ತಿದ್ದೇವೋ ಗೊತ್ತಿಲ್ಲ. ಸ್ವಾಮಿಗಳು ಬಂದಿದ್ದಾರೆ ಅಂತೇಳಿ ಇವತ್ತು ಮಹಾಧರ್ಮದೊಳಗೆ, ನಾವು ಮಾಡುವ ಧರ್ಮದೊಳಗೆ ಅಪ್ಗ್ರೇಡ್ ವರ್ಷನ್ ಇವತ್ತಿನ ದಿನ. ನಾಳೆಯ ದಿನ ಇದು ಇರುತ್ತೆ ಅಂತ ನಾನು ಹೇಳೋದಿಲ್ಲ. ಎಷ್ಟು ಜನ ಏಕಾದಶಿ ಮಾಡಿದ್ದಾರೆ ನಿನ್ನೆ ಶ್ರೀಗಳವರು ಹೇಳಿದ ಒಂದು ಮಾತಿಗೆ. ಅವ್ರು ಬರ್ತಾರೆ, ಜ್ಞಾನಿಗಳು ಬರ್ತಾರೆ, ಸದಾಚಾರಿಗಳು ಬರ್ತಾರೆ, ಸದ್ವಿಚಾರಿಗಳು ಬರ್ತಾರೆ ಅಂತಂದ್ರೆ ಇಡೀ ಪರಿಸರದೊಳಗೆ ಒಂದು ವೈಬ್ರೇಟ್, ಈಗಿನ ಕಾಲದ ಜನರು ಹೇಳುವ ಹಾಗೆ ಒಂದು ತರ ವಿಚಿತ್ರವಾದ ಮನಸ್ಸಿನೊಳಗೆ ವಾತಾವರಣಗಳು ಬದಲಾಗಲಿಕ್ಕೆ ಪ್ರಾರಂಭವಾಗಿ ಬಿಡುತ್ತೆ. ಎಂಥೆಂಥ ವ್ಯಕ್ತಿಗಳು ಧಾರ್ಮಿಕ ವೇಷದೊಳಗೆ, ಧಾರ್ಮಿಕ ಭೂಷದೊಳಗೆ ಎದುರಿಗೆ ಬರ್ತಾರೆ. ಯಾಕೆ ಅಂತಂದ್ರೆ ಅದು ಮನಸ್ಸಿನಲ್ಲಿ ಆಗುವ ಪರಿಣಾಮಗಳು. ಅಂದಮೇಲೆ ಸ್ವಯಂ ಧರ್ಮದ ಮೂರ್ತಿಮತ್ ಸ್ವರೂಪನಾಗಿರ್ತಕ್ಕಂಥ ಧರ್ಮರಾಜ ಇರುವಾಗ ಅಲ್ಲಿ ಸಮೃದ್ಧಿ ಇಲ್ಲದೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಲ್ಲಿ ಹುಡುಕಬೇಕು, ಹುಡುಕಿ ಅಂತ ಹೇಳ್ತಾರೆ. ಹೇಳಿದಾಗ ಹುಡುಕುವುದಕ್ಕಾಗಿ ಅನೇಕ ಚಾರರನ್ನು ಕೊಟ್ಟು ಕಳಿಸ್ತಾರೆ. ನೋಡಿಪ್ಪ, ಭೀಷ್ಮಾಚಾರ್ಯ ಹೇಳಿದ ಮಾರ್ಗದೊಳಗೆ ಹುಡುಕಿ ಬೇಗನೆ ಇನ್ನ 2 ದಿನದೊಳಗೆ ಪಾಂಡವರು ಎಲ್ಲಿದ್ದಾರೆ ಅಂತ ಗೊತ್ತಾಗಬೇಕು, ಇಲ್ಲದೇ ಇದ್ದರೆ ನಿಮ್ಮನ್ನು ಕೊಂದು ಹಾಕ್ತೇನೆ, ಗಲ್ಲಿಗೆ ಏರಿಸ್ತೇನೆ ಅಂತೇಳಿ ಹೆದರಿಸಿ ಕೊಟ್ಟು ಕಳಿಸ್ತಾನೆ. ಈಚೆ ಈ 4 ಜನ ಒಂದು ಚಾರಿಟೇಬಲ್ ಮೀಟಿಂಗ್, ಸಜ್ಜನರು ಕುಳಿತುಕೊಂಡು ಮೀಟಿಂಗ್ ಮಾಡಿದ್ರೆ ಅದು ಚಾರಿಟೇಬಲ್ ಟ್ರಸ್ಟ್ ಮೀಟಿಂಗ್ ಆಗತ್ತೆ. ಟ್ರಸ್ಟ್ ಅಂದ್ರೆ ವಿಶ್ವಾಸಿಕರು ಇರುವಂತಹದ್ದು. ಅದೇ ದುಷ್ಟರು ಕುಳಿತುಕೊಂಡು ಮೀಟಿಂಗ್ ಮಾಡಿದರೆ ಚಾಂಡಾಲ್ ಚೌಕಡಿ ಅಂತ ಆಗತ್ತೆ. ಚೌಕಡಿ ಅಂತಂದ್ರೆ ಅದೊಂದು ಮೀಟಿಂಗ್ ಮಾಡುವ ಅಡ್ಡ. ಯಾರ್ಯಾರು ಅವ್ರು 4 ಜನ ಅಂತಂದ್ರೆ, ಮೊಟ್ಟ ಮೊದಲಿಗೆ ಬರುವ ದುರ್ಯೋಧನ, 2ನೇದ್ದು ದುಶ್ಯಾಸನ, 3ನೇದ್ದು ಶಕುನಿ, 4ನೇದ್ದು ಕರ್ಣ. ಈ 4 ಜನರು ಕುಳಿತುಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ. ಪಾಂಡವರು ಎಲ್ಲಿರಬಹುದು? ಭೀಷ್ಮ ಹೇಳಿದ್ರು, ದ್ರೋಣ ಹೇಳಿದ್ರು, ಅದೆಲ್ಲ ಒಂದಿರಲಿ. ಇನ್ನು ನಾವು ಪರ್ಸನಲ್ ಆಗಿ ವಿಚಾರ ಮಾಡೋಣ, ಪಾಂಡವರು ಎಲ್ಲಿರಬಹುದು? ಅಷ್ಟರೊಳಗೆ ಒಬ್ಬ ಚಾರ ಬಂದು ಹೇಳ್ತಾನೆ, ಕೀಚಕ, ಒಬ್ಬ ಹೆಣ್ಣಿನ ನಿಮಿತ್ತಕವಾಗಿ ಕೀಚಕನನ್ನು ಒಬ್ಬ ಗಂಧರ್ವ ಬಂದು ಕೊಂದು ಹಾಕಿದ್ದಾನೆ ಅಂತೆ. ಈಗಿನ ತಾಜಾ ಖಬರ್, ಬ್ರೇಕಿಂಗ್ ನ್ಯೂಸ್. ದುರ್ಯೋಧನನಿಗೆ ಸುದ್ದಿ ಮುಟ್ಟಿತು. ದುರ್ಯೋಧನ ಪಾದರಸ, ಅವನು ವಿಚಾರವನ್ನು ಮಾಡ್ತಾನೆ. ಈ ಕೀಚಕ ಮಹಾಬಲಾಢ್ಯ, ಈ ಕೀಚಕ ಒಂದು ಹೆಣ್ಣಿನ ನಿಮಿತ್ತಕವಾಗಿ ಸತ್ತಿದ್ದಾನೆ. ಅದು ಆ ಕೀಚಕನನ್ನು ಕೊಂದಾಕಿದ್ದು ಕಣ್ಣಿಗೆ ಕಾಣದ ಗಂಧರ್ವ. ಹಾಗಾದರೆ ಆ ಗಂಧರ್ವ ಯಾರು? ಆ ಹೆಣ್ಣು ಯಾರು? ವಿಚಾರವನ್ನು ಮಾಡ್ತಾ ಒಂದು ಮಾತನ್ನು ಹೇಳ್ತಾನೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು. ಈ ಮಾತಿಗೇನೆ ವಿರಾಟ ಪರ್ವ ನಿನ್ನೆ ಶ್ರೀಗಳವರು ಹೇಳಿದ ಹಾಗೆ ಸಾರ ರೂಪದಲ್ಲಿ ಇರುವಂತಹದ್ದು. ವಿರಾಟೋದ್ಯೋಗ ಸಾರವಾನ್ ಅಂತೇನು ಶ್ರೀಗಳವರು ನಿನ್ನೆ ಹೇಳಿದ್ರಲ್ಲ. ಯಾಕೆ ಸಾರ ಅಂತಂದ್ರೆ ಈ ಮಾತಿಗಾಗಿ. ಏನ ಮಾತು ಅಂತಂದ್ರೆ, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್
ಚತುರ್ಥ ಕೀಚಕಸ್ತೇಷಾಂ ಪಂಚಮೋ ನಾನು ಶುಶ್ರಮಃ. ದುರ್ಯೋಧನ ಹೇಳ್ತಾನೆ, ಜಗತ್ತಿನೊಳಗೆ ಬಲಾಢ್ಯರ ಗುಂಪಿನೊಳಗೆ ಮೊಟ್ಟ ಮೊದಲಿಗೆ ಬರುವವರು ಭೀಮ, ಎರಡನೇ ಸ್ಥಾನದಲ್ಲಿ ಬರುವವರು ಬಲರಾಮ, ಮೂರನೇ ಸ್ಥಾನದಲ್ಲಿರುವವನು ಮದ್ರರಾಜ, ನಾಲ್ಕನೇ ಸ್ಥಾನದಲ್ಲಿರುವವನು ಕೀಚಕ, ಇನ್ನು ಐದನೇ ಸ್ಥಾನದೊಳಗೆ ಯಾರು ಇಲ್ಲವೇ ಇಲ್ಲ. ಅಂತ ಬಲಾಢ್ಯರು ಇವರು 4 ಮಂದಿ ಇರೋದು. ಯಾರ್ಯಾರು? ಭೀಮ, ಬಲರಾಮ, ಶಲ್ಯ ಮತ್ತು ಕೀಚಕ. ಈಗ ಭೀಮಸೇನ ದೇವರು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅಜ್ಞಾತದಲ್ಲಿ ಇದ್ದಾರೆ. ಬಲರಾಮ ದೇವರು ತನ್ನ ದ್ವಾರಕಾಪಟ್ಟಣದೊಳಗೆ ಸುಖವಾಗಿ ಇದ್ದಾನೆ. ಮದ್ರರಾಜ ಶಲ್ಯ ತನ್ನ ಊರಿನೊಳಗೆ ಸುಖವಾಗಿ ಇದ್ದಾನೆ. ಇನ್ನು ಕೀಚಕ ಸತ್ತಿದ್ದಾನೆ. ಹಾಗಾದ್ರೆ ಕೀಚಕರನ್ನು ಕೊಂದವರು ಯಾರು? ಸರಳ ಸಿದ್ಧವಾಯಿತು. ಯಾರು? ಭೀಮಸೇನ ದೇವರೇ ಕೀಚಕನನ್ನು ಕೊಂದಿದ್ದಾರೆ, ಸಂಹಾರವನ್ನು ಮಾಡಿದ್ದಾರೆ. ಹಾಗಾದ್ರೆ ಕೀಚಕ ಸತ್ತದ್ದು ಎಲ್ಲಿ? ವಿರಾಟ ದೇಶದೊಳಗೆ. ಹಾಗಾದ್ರೆ ಈಗಿಂದೀಗಲೇ ನಾವು ವಿರಾಟ ದೇಶಕ್ಕೆ ಹೋಗೋಣ, ಅಲ್ಲಿ ಭೀಮ ಸಿಗ್ತಾನೆ. ಈ ಮಾತು ಎಷ್ಟು ಅದ್ಭುತವಾದ ಮಾತು ಅಂತಂದ್ರೆ, ನಾವು ನೀವು ವಿಷ್ಣು ಭಕ್ತರಾದಂತಹ ನಾವೆಲ್ಲರೂ ವಾಯು ಜೀವೋತ್ತಮ ಅಂತ ಚೀರಿದರೆ ಬಹಳ ಬೆಲೆ ಇಲ್ಲ. ಯಾಕೆ? ನಾವು ವಾಯುದೇವರನ್ನು ಜೀವೋತ್ತಮ ಅಂತ ಒಪ್ಪಿಕೊಂಡ್ಬಿಟ್ಟಿದ್ದೇವೆ. ಹಾಗಾಗಿ ನಾವು ಚೀರಿದರೆ, ನಾವು ಒದರಾಡಿದರೆ, ನಾವು ಕೂಗಾಡಿದರೆ ಅದಕ್ಕೆ ಬಹಳ ಮಹತ್ವವಲ್ಲ. ಯಾರು ವಾಯುದೇವರನ್ನು ದ್ವೇಷ ಮಾಡ್ತಾರಲ್ಲ, ಅವರು ವಾಯುದೇವರು ಜೀವೋತ್ತಮ ಅಂತ ಒಪ್ಪಿಕೊಂಡಾಗ ಆ ಮಾತಿಗೆ ಬಹಳ ಬೆಲೆ ಬರುತ್ತೆ. ಹಾಗಾದರೆ ವಾಯುದೇವರನ್ನು ನಿರಂತರ ದ್ವೇಷ ಮಾಡುವವರು ಯಾರು? ನಿರಂತರ ದ್ವೇಷ ಮಾಡುವವರು ಯಾರು? ಕಲಿ. ಹಾಗಾದ್ರೆ ಕಲಿಯ ಅವತಾರ ಯಾರು? ದುರ್ಯೋಧನ. ಆ ದುರ್ಯೋಧನ ಹೇಳ್ತಾ ಇದ್ದಾನೆ, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮೋ ನಾನು ಶುಶ್ರಮ ಎಂಬುದಾಗಿ ಆ ಭೀಮ ದುರ್ಯೋಧನ ಬಾಯಿಯೊಳಗೆ ಬರಬೇಕು ಅಂತಂದ್ರೆ, ಆ ದುರ್ಯೋಧನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ, ವಾಯುದೇವರ ಅವತಾರನಾದ ಭೀಮ ಜೀವೋತ್ತಮ, ಅವನ ಬಲಕ್ಕೆ ಸಮರಾದವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಇದು ವಿರಾಟ ಪರ್ವ ಕೋರಾದ ವಾಯುದೇವರ ಜೀವೋತ್ತಮತ್ವವನ್ನು ಪ್ರತಿಪಾದನೆಯನ್ನು ಮಾಡಿಕೊಡುವಂತಹ ವಿರಾಟ ಪರ್ವದ ಈ ಭಾಗವಿದು. ನಾನು ಮೊದಲನೇ ದಿನ ಒಂದು ಮಾತು ಹೇಳಿದೆ. ಯಾಕೆ ವಿರಾಟ ಪರ್ವ ಉದ್ಯೋಗ ಪರ್ವಗಳು ಶ್ರೇಷ್ಠ ಅಂತಂದ್ರೆ, ಉದ್ಯೋಗ ಪರ್ವದಲ್ಲಿ ಕೃಷ್ಣನ ಚಾಕಚಕ್ಯತೆ, ಕೃಷ್ಣನ ಬುದ್ಧಿವಂತಿಕೆ, ಕೃಷ್ಣನ ಬಲ, ಕೃಷ್ಣನ ವಿಶ್ವರೂಪ, ಕೃಷ್ಣನ ರಾಜಕಾರಣ ಅಪ್ರತಿಮವಾಗಿ ತೋರಿಸಿಬಿಟ್ಟ. ಅಲ್ಲಿ ಕೃಷ್ಣ ಸರ್ವೋತ್ತಮ ಅಂತ ಪ್ರತಿಪಾದನೆಯನ್ನು ಮಾಡಿಕೊಡ್ತಾರೆ ಉದ್ಯೋಗ ಪರ್ವದಲ್ಲಿ. ಅದೇ ವಿರಾಟ ಪರ್ವದೊಳಗೆ ಭೀಮಸೇನ ದೇವರ ಜೀವೋತ್ತಮ ಎಂಬುದಾಗಿ ದುರ್ಯೋಧನ ಬಾಯಿಯಲ್ಲಿ ಬರುತ್ತೆ. ಆದ್ದರಿಂದಾಗಿಯೇ ನಮ್ಮ ಸಿದ್ಧಾಂತದ ದೊಡ್ಡ ತತ್ವ ಹರಿ ಕೃಷ್ಣ ಸರ್ವೋತ್ತಮ, ಭೀಮ ವಾಯು ಜೀವೋತ್ತಮ. ಆ ಎರಡು ವಿಷಯಗಳನ್ನು ಈ ವಿರಾಟ ಪರ್ವ ಉದ್ಯೋಗ ಪರ್ವದಲ್ಲಿ ಪ್ರತಿಪಾದನೆಯನ್ನು ಮಾಡಿಕೊಡ್ತಾ ಇರೋದರಿಂದಾಗಿ ಈ ಎರಡು ಪರ್ವಗಳು ಬಹಳ ಕೋರಾದ ಅತ್ಯದ್ಭುತವಾದ ಪರ್ವಗಳು ಎಂಬುದಾಗಿ ನಮ್ಮ ಶಾಸ್ತ್ರ, ನಮ್ಮ ಶ್ರೀಮದಾಚಾರ್ಯರು ತಿಳಿಸಿಕೊಡುವಂತಹದ್ದು. ಹಾಗಾದರೆ ಅಲ್ಲೇ ತ್ರಿಗರ್ತ ದೇಶದ ರಾಜ, ಅವನ ಹೆಸರು ಸುಶರ್ಮ ಎಂಬುದಾಗಿ. ಅವನು ಹೇಳ್ತಾನೆ, ದುರ್ಯೋಧನ, ಇದೊಂದು ಅದ್ಭುತವಾದ ಚಾನ್ಸ್ ಸಿಕ್ಕಿದೆ. ನನಗೂ ವಿರಾಟ ರಾಜನಿಗೂ ಮೊದಲಿನಿಂದ ದ್ವೇಷವಿದೆ, ಮೊದಲಿನಿಂದ ಜಗಳವಿದೆ. ನಾನು ಒಂದು ಕೆಲಸ ಮಾಡ್ತೇನೆ, ವಿರಾಟ ಪಟ್ಟಣದ ದಕ್ಷಿಣ ದಿಕ್ಕಿಗೆ ನಾನು ದಾಳಿ ಮಾಡ್ತೇನೆ. ಆಗ ವಿರಾಟ ದೇಶದ ರಾಜ, ವಿರಾಟ ರಾಜ ನನ್ನನ್ನು ಎದುರಿಸುವುದಕ್ಕಾಗಿ ದಕ್ಷಿಣ ದಿಕ್ಕಿಗೆ ಬರ್ತಾನೆ. ನಾನು ತುಂಬಾ ದೂರದೊಳಗೆ ಓಡಿಸಿಕೊಂಡು ಹೋಗ್ಬಿಡ್ತೇನೆ. ನೀವು ಒಂದು ಕೆಲಸವನ್ನು ಮಾಡಬೇಕು. ಏನು ಅಂತಂದ್ರೆ, ಉತ್ತರ ದಿಕ್ಕಿನಿಂದ ವಿರಾಟ ರಾಜನ ಪಟ್ಟಣದ ಮೇಲೆ ದಾಳಿ ಮಾಡಿ. ಅಲ್ಲ, ವಿರಾಟ ರಾಜನ ಪಟ್ಟಣದ ಮೇಲೆ ದಾಳಿ ಮಾಡುವುದರಿಂದ ಭೀಮಸೇನ ದೇವರಿದ್ದಾರೆ, ಪಾಂಡವರಿದ್ದಾರೆ ಅನ್ನೋದು ಹೇಗೆ ಗೊತ್ತಾಗೋದು? ದುಷ್ಟರಿಗೆ ಸಜ್ಜನರ ಎಲ್ಲ ವೀಕ್ ಪಾಯಿಂಟ್ಗಳು ಗೊತ್ತಿರುತ್ತೆ. ಸಜ್ಜನರಿಗೆ ದುಷ್ಟರ ವೀಕ್ ಪಾಯಿಂಟ್ ಗೊತ್ತಿರೋದಿಲ್ಲ, ಆದ್ರೆ ದುಷ್ಟರಿಗೆ ಸಜ್ಜನರ ಎಲ್ಲ ವೀಕ್ ಪಾಯಿಂಟ್ಗಳು ಗೊತ್ತಿರುತ್ತೆ. ಏನು ಅಂತಂದ್ರೆ, ಈ ವಿರಾಟ ರಾಜನಿಂದ 1 ವರ್ಷಗಳ ಕಾಲ ಅನ್ನ ತಿಂದಿದ್ದಾರೆ ಪಾಂಡವರು, ಸರಿಯಾ? ಆ ವಿರಾಟ ದೇಶದ ರಾಜನ ಮೇಲೆ ನಾವೇನಾದ್ರೂ ದಾಳಿ ಮಾಡಿದಾಗ ಪಾಂಡವರು ಕೃತಜ್ಞರಾಗಿ ಮೂಲಿಯೊಳಗೆ ಕೂಡ್ಲಿಕ್ಕೆ ಸಾಧ್ಯವೇ ಇಲ್ಲ.
ವಿರಾಟ ರಾಜನ ಸಹಾಯಕ್ಕೆ, ವಿರಾಟ ರಾಜನ ಹೆಲ್ಪಿಗಾಗಿ ಪಾಂಡವರು ಹೊರಗೆ ಬರ್ಲಿಕ್ಕೆ ಬೇಕು, ಬಂದೇ ಬರ್ತಾರೆ. ಅವರು ಕೃತಜ್ಞರಲ್ಲ, ಅವರು ನಾಚಿಕೆಟ್ಟವರಲ್ಲ, ಅವರು ಹೊರಗೆ ಬರ್ತಾರೆ. ಈ ಕಾನ್ಫಿಡೆಂಟ್ ಯಾರಿಗಿದೆ? ದುರ್ಯೋಧನನಿಗಿದೆ. ಹಾಗಾಗಿ ಅವರು ಹೊರಗೆ ಬರ್ತಾರೆ. ಹೊರಗೆ ಬಂದಾಗ ನಾವು ಸರಳವಾಗಿ ಪಾಂಡವರನ್ನು ಗುರ್ತು ಹಿಡಿಲಿಕ್ಕೆ ಸಾಧ್ಯವಿದೆ. ಒಮ್ಮೆ ಪಾಂಡವರು ನಮ್ಮ ಕೈಯೊಳಗೆ ಸಿಕ್ಕು ಬಿದ್ರು ಅಂತಾದರೆ ಮತ್ತೆ 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸ ಸುಲಭವಾಗಿ ಬಿಡತ್ತೆ ಅಂತ ಹೇಳಿ ಸುಶರ್ಮ ರಾಜನನ್ನು ಮುಂದೆ ಮಾಡಿ ದೊಡ್ಡದಾಗಿರ್ತಕ್ಕಂತಹ ಸೈನ್ಯವನ್ನು ತೆಗೆದುಕೊಂಡು ಬಂದು ದಾಳಿ ಮಾಡ್ತಾರೆ ವಿರಾಟ ರಾಜನ ದೇಶದ ಮೇಲೆ. ಲಕ್ಷಾವಧಿ ಆಕಳುಗಳನ್ನು ದೋಚಿಕೊಂಡು ಹೋಗ್ತಾರೆ. ಲಕ್ಷ ಆಕಳುಗಳನ್ನು ದೋಚಿಕೊಂಡು ಹೋಗ್ತಾರೆ. ಆ ಸುದ್ದಿ ಕೆಲ ಹೊತ್ತಿನ ಮೇಲೆ ವಿರಾಟ ರಾಜನಿಗೆ ಸುದ್ದಿ ಮುಟ್ಟಿತ್ತು. ವಿರಾಟ ರಾಜ ಸುಶರ್ಮ ಈ ರಾಜ್ಯದ ಮೇಲೆ ದಾಳಿ ಮಾಡಿದ್ದಾನೆ, ಬೇಗನೆ ಸಿದ್ಧವಾಗಬೇಕು ಯುದ್ಧಕ್ಕೆ. ಸಿದ್ಧನಾಗಬೇಕು ಅಂತಂದ್ರೆ ಹೇಗೆ ಸಿದ್ಧನಾಗಬೇಕು ಅವನಿಗೆ ಟೆನ್ಷನ್ ಆಯ್ತು. ಕೀಚಕನ ನಂಬಿ ಇದ್ದ, ಕೀಚಕ ಸತ್ತು ಹೋಗಿದ್ದಾನೆ. ಈಗ ತನ್ನತ್ರ ಬಲವಿಲ್ಲ, ನಾನೇನ ಸುಶರ್ಮನನ್ನು ಎದುರಿಸ್ತೇನೆ ಅನ್ನೋ ಹೆದರಿಕೆ ವಿರಾಟ ರಾಜನಿಗೆ. ಆಗ ಡಲ್ಲಾಗಿ ಕುಳಿತುಕೊಂಡಾಗ ಪಕ್ಕದೊಳಗೆ ಕಂಕ ಬರ್ತಾನೆ. ಯಾರು? ಧರ್ಮರಾಜ ಬರ್ತಾನೆ. ಧರ್ಮರಾಜ ಬಂದು ಹೇಳ್ತಾನೆ, ವಿರಾಟ, ಬಹಳ ಟೆನ್ಷನ್ ಮಾಡಿಕೊಳ್ಬೇಡ. ನಾನು ಧರ್ಮರಾಜನ ಜೊತೆಗೆ ಇದ್ದದ್ದಕ್ಕಾಗಿ ನನಗೂ ಅಲ್ಪ ಸ್ವಲ್ಪ ಯುದ್ಧ ಮಾಡ್ಲಿಕ್ಕೆ ಬರುತ್ತೆ. ಎರಡನೇದವನು ಅಡಿಗೆಯವನಿದ್ನಲ್ಲ ಬಲಲ್ಲ, ಅವನೇನು ಕಡಿಮೆ ಇಲ್ಲ, ಮಲ್ಲರ್ನೆಲ್ಲ ಚಚ್ಚಿ ಹಾಕಿದ್ದಾನೆ, ನೋಡಿದೆಯಲ್ಲ. ಅವನು ಹೇಳಿದಾನೆ ಯುದ್ಧ ಮಾಡ್ಲಿಕ್ಕೆ ಬರುತ್ತೆ ಅಂತೇಳಿ, ಅವನಿಗೂ ತಯಾರು ಮಾಡಿ ಸಿದ್ಧ ಮಾಡಿಸಿ ಯುದ್ಧಕ್ಕೆ. ಅಷ್ಟೇ ಅಲ್ಲ, ಆ ಗೋಪಾಲ, ದನ ಕಾಯುವವ, ಕುದುರೆ ಕಾಯುವವರಿದ್ದಾರಲ್ಲ ಇಬ್ರು, ಅವರಿಬ್ಬರು ಯುದ್ಧ ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ. ಅವರು ಬಲಿಷ್ಠರಿದ್ದಾರೆ. ಅವ್ರ ಬಾಯಿಂದ ನಾನು ಕೇಳಿದ್ದೇನೆ. ಹಾಗಾಗಿ 4 ಜನರು ಬರ್ತೇವೆ, ನಾವು ಏನು ವಿಚಾರ ಮಾಡಬೇಡ, ನಿನಗೆ ಜಯ ತಂದು ಕೊಡ್ತೇವೆ ಅಂತ ಹೇಳಿ ದುರ್ಯೋಧನ ಹೇಗೆ ಪ್ಲಾನ್ ಮಾಡಿದ್ದ ಅದಕ್ಕೆ ಅನುಗುಣವಾಗಿ ಸುಶರ್ಮನ ಜೊತೆಗೆ ಯುದ್ಧಕ್ಕಾಗಿ ಧರ್ಮರಾಜ, ನಕುಲ, ಸಹದೇವ, ಭೀಮ 4 ಜನ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಹೋದರೆ ಘನಘೋರವಾದ ಯುದ್ಧವಾಗ್ತಾ ಇದೆ. ಸುಶರ್ಮ ಓಡಿ ಓಡಿ ಹೋಗ್ತಾ ಇದ್ದಾನೆ. ತುಂಬಾ ದೂರದಲ್ಲಿದ್ದ ಸುಶರ್ಮ ಓಡಿ ಹೋಗಿದ್ದಾನೆ. ಯುದ್ಧ ಅಪ್ರತಿಮವಾಗಿ ಯುದ್ಧವಾಗ್ತಾ ಇದೆ. ಯುದ್ಧದ ವರ್ಣನೆಯನ್ನು ಸಾಕಷ್ಟು ಮಾಡ್ತಾರೆ. ಆ ಯುದ್ಧದೊಳಗೆ ಭೀಮಸೇನ ದೇವರು ಸುಶರ್ಮ ರಾಜ ಯಾವ ರಥದಲ್ಲಿ ಕುಳಿತುಕೊಂಡಿರ್ತಾರೆ ಅಲ್ಲೇನೆ ಜಿಗಿತಾರೆ. ಅವನು ಬಾಣ ಬಿಡ್ತಾ ಇದ್ದಾನೆ. 100, 200, 500, 1000 ಬಾಣಗಳನ್ನು ಬಿಡ್ತಾ ಇದ್ದಾನೆ. ಬಿಡ್ತಾ ಇದ್ದರೆ ಭೀಮಸೇನ ದೇವರು ಹೀಗೆ ಎದೆ ತಟ್ಟಿ ಎದುರಿಗೆ ಹೋಗ್ತಾರೆ ಹೊರತು ಆ ಬಾಣ ಬಂದಿವೆ ಅಂತ ಸರಿಯೋದಿಲ್ಲ, ಪ್ರತಿ ಬಾಣವನ್ನು ಬಿಡೋದಿಲ್ಲ. ಅಷ್ಟು ಬಲ ಭೀಮನಿಗೆ. ನೇರವಾಗಿ ಹೋಗಿ ಆ ರಥದ ಎದುರಿಗೆ 4 ಕುದುರೆಗಳು, ಆ ದೊಡ್ಡದಾಗಿರ್ತಕ್ಕಂಥ ದಂಡ, ಆ ದಂಡವನ್ನು ಹಿಡಿದು ಎತ್ತಿ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದರೆ ಕುದುರೆ ಸಾರಥಿ ಸುಶರ್ಮ ಕೆಳಗೆ ಅಪ್ಪಳಿಸಿ ಸತ್ತು ಹೋಗ್ತಾರೆ. ಸುಶರ್ಮ ಒಬ್ಬ ಬದುಕ್ತಾನೆ ರಥದಿಂದ ಜಿಗಿದದ್ದಕ್ಕಾಗಿ. ದೂರದಲ್ಲಿರುವ ಧರ್ಮರಾಜ ಹೇಳ್ತಾನೆ, ಓ ಬರಲ್ಲ ಭೀಮ, ಸಂಹಾರವನ್ನು ಮಾಡಬೇಡ, ನಮಗೆ ಬೇಕಾಗಿದ್ದು ಸುಶರ್ಮ ಬೇಕು, ಅವನನ್ನು ಹಿಡಿದು ತಂದು ಒಪ್ಪಿಸಿಬಿಡು ಸಾಕು ಅಂತ ಹೇಳಿದಾಗ ಭೀಮಸೇನ ದೇವರು ಅವನನ್ನು ಹೆಡೆಮುರಿ ಕಟ್ಟುತ್ತಾರೆ. ಎಳಕೊಂಡು ಬಂದು ಸುಶರ್ಮನ ಕಾಲಿಗೆ ಹಾಕ್ತಾರೆ. ಇನ್ನುಳಿದ 2 ಅಕ್ಷೋಹಿಣಿ ಸೈನ್ಯವನ್ನು ನಕುಲ, ಸಹದೇವ, ಭೀಮ ಎಲ್ಲರೂ ಕೂಡಿ ಚಂಡಾಡಿ ಓಡಿಸಿ ಬಿಡ್ತಾರೆ. ವಿರಾಟ ರಾಜನಿಗೆ ಅಪ್ರತಿಮವಾದ ಜಯವಾಯಿತು. ಆದರೆ ವಿಚಿತ್ರ ಏನಾಗಿತ್ತು ಅಂತಂದ್ರೆ 2 ದಿನ 3 ದಿನದ ದಾರಿಯ ದೂರದೊಳಗೆ ಹೋಗಿಬಿಟ್ಟಿದ್ದಾರೆ ಯುದ್ಧವಾಡ್ತಾ ಆಡ್ತಾ. ಯಾವಾಗ ವಿರಾಟ ರಾಜ ಆಚೆ ದೂರದಲ್ಲಿ ಹೋಗಿದ್ದಾನೆ, ಈ ಕಡೆಗೆ ಉತ್ತರ ದಿಕ್ಕಿನಿಂದ ದುರ್ಯೋಧನ, ದುಶ್ಯಾಸನ, 100 ಜನ ತಮ್ಮಂದಿರು, ಶಕುನಿ, ಕರ್ಣ, ಭೀಷ್ಮಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮಾಚಾರ್ಯ ಮೊದಲಾದ ಸಮಗ್ರವಾದ ಎಂಟೈರ್ ಕುರು ಸೈನ್ಯ ಒಂದು ಕಡೆಗೆ ದಾಳಿ ಮಾಡಿ ಅಲ್ಲಿರುವ ಲಕ್ಷಾವಧಿ ಆಕಳಗಳನ್ನು ಅಪಹಾರವನ್ನು ಮಾಡಿಕೊಂಡು ಓಡಿ ಹೋಗ್ತಾ ಇದ್ದಾರೆ. ಈ ವಿಷಯ ರಾಜ್ಯಕ್ಕೆ ಬಂದು ಮುಟ್ಟಿತ್ತು. ಸುದೇಶ್ನೆ ರಾಣಿ ಸುದೇಶ್ನೆಗೆ ಬಂದು ಹೇಳ್ತಾರೆ, ಅಮ್ಮ, ಉತ್ತರ ದಿಕ್ಕಿನಿಂದ ಕೌರವರು ದಾಳಿ ಮಾಡಿದ್ದಾರೆ, ಈಗ ನಾವು ಯುದ್ಧಕ್ಕೆ ಸಿದ್ಧರಾಗಬೇಕು, ತಯಾರಾಗಬೇಕು. ನೋಡ್ತಾರೆ, ಸುಶರ್ಮನ ಜೊತೆಗೆ ಯುದ್ಧಕ್ಕೆ ಹೋದವರು ಎಲ್ಲರೂ ಆಚೆ ಹೋಗಿಬಿಟ್ಟಿದ್ದಾರೆ. ಒಂದು ಸೈನ್ಯ ರಾಜ್ಯದಲ್ಲಿ ಇಲ್ಲ. ಈಚೆ ಲಕ್ಷಾವಧಿ ಆಕಳುಗಳನ್ನು ದೋಚಿಕೊಂಡು ಕೌರವರು ಹೋಗ್ತಾ ಇದ್ದಾರೆ. ಯುದ್ಧವಾಡುವವರು ಯಾರು? ರಾಷ್ಟ್ರವನ್ನು ಉಳಿಸುವವರು ಯಾರು?
ಅದರ ಹೊಣೆಗಾರಿಕೆ ಹೊರುವವರು ಯಾರು? ಬಹಳ ವಿಚಾರ ಮಾಡ್ತಾರೆ, ಬಹಳ ಟೆನ್ಷನ್ ಮಾಡಿಕೊಳ್ತಾರೆ, ರಾಣಿಗೆ ತಲೆ ಕೆಟ್ಟು ಹೋಗಿಬಿಡುತ್ತೆ. ಆಗ ರಾಣಿಯನ್ನು ಶೃಂಗಾರ ಮಾಡುವವಳು ಯಾರು? ಸೈರಂಧ್ರಿ. ದ್ರೌಪದಿ ಬರ್ತಾಳೆ. ಅಂದ್ರೆ ಎಷ್ಟು ಕೃತಜ್ಞರಾಗಿರಬೇಕು. 1 ವರ್ಷ ಅನ್ನಕ್ಕೆ ಹಾಕಿದವರಿಗೂ ಕೂಡ ತಮ್ಮ ಜೀವ, ತಮ್ಮ ಪರಿಚಯವನ್ನು ಮಟ್ಟಕ್ಕೆ, ನೆಲಕ್ಕೆ ತುಳಿದು ಹಾಕಿ ಕೃತಜ್ಞರಾಗಿ ಯುದ್ಧಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಪಾಂಡವರು. ದೇವರು ನಮಗೆ ಇಷ್ಟು ಉಪಕಾರ ಮಾಡಿದ್ದಾನೆ, ಅನಂತ ಉಪಕಾರ ಮಾಡಿದ ದೇವರಿಗೆ ನಾವು ಎಷ್ಟು ಕೃತಜ್ಞರಾಗಿರಬೇಕು ಎನ್ನುವುದನ್ನು ಕೂಡ ವಿರಾಟ ಪರ್ವ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುತ್ತೆ. ಎಷ್ಟು ಉಪಕಾರ ಮಾಡಿದ್ದಾನೆ ದೇವರು. ಅದಕ್ಕೆ ಶಾಸ್ತ್ರ ಓದಬೇಕಾದ ಅವಶ್ಯಕತೆ ಇಲ್ಲ. ಬಸ್ಸಿನೊಳಗೆ ನಾವು ರೋಡ್ ಮೇಲೆ ಹೋಗ್ತಾ ಇರುವಾಗಲೇ ವಿಚಾರ ಮಾಡಬಹುದು ದೇವರು ನಮ್ಮ ಮೇಲೆ ಎಷ್ಟು ಉಪಕಾರ ಮಾಡಿದ್ದಾನೆ ಎನ್ನುವುದು. ಕಂಠದವರೆಗೆ ಕುಡಿದು ಬಟ್ಟಿ ಇಲ್ಲದೇನೆ ಘಟಾರ್ ಮೂಲಿಗೆ ಒಬ್ಬ ಬಿದ್ದಿರ್ತಾನೆ. ಆ ದುರವಸ್ಥೆ ನನಗೆ ಇಲ್ಲಿಯವರೆಗೂ ಬಂದಿಲ್ಲ. ವೈಭವದ ಪಲಂಗಿನ ಮೇಲೆ ಭಾರಿ ಫ್ಯಾನ್ ಎಸಿ ಹಚ್ಕೊಂಡು ಮಲಗ್ತೇನಲ್ಲ, ಇದು ದೇವರು ಮಾಡಿದ ಉಪಕಾರ. ಬಟ್ಟಿ ಬರಿ ಇಲ್ಲದೆ ಮಲಗಿರ್ತಾರೆ. ಇನ್ನು ಕೆಲವರು ಶ್ರೀಮಂತ ದರಿದ್ರರು 2,000 3,000 ಕೊಟ್ಟು ಹರಿದ ಜೀನ್ಸ್ ಹಾಕೊಂಡು ಹೋಗ್ತಿರ್ತಾರೆ. ಆ ತರಹದ ಪರಿಸ್ಥಿತಿಯೂ ನಮಗೆ ಕೊಟ್ಟಿಲ್ಲ. ಇದು ದೇವರ ಉಪಕಾರ. ಇಡೀ ಜೀವನದೊಳಗೆ ದೇವರ ನೈವೇದ್ಯ ಹೊಟ್ಟೆಗೆ ಇಲ್ಲದೇನೆ 100 ವರ್ಷದ ಜೀವನ ಕಳೆದವರು ಸಾವಿರಾರು ಜನ ಸಿಗ್ತಾರೆ. ಈ ತರಹದ ಪರಿಸ್ಥಿತಿ ಇವತ್ತು ನಮಗೆ ಇಲ್ಲಿ ಕುಳಿತುಕೊಂಡವರಿಗೆ ಬಂದಿಲ್ಲ. ಪ್ರತಿನಿತ್ಯ ದೇವರ ಅನ್ನದ ನೈವೇದ್ಯ ನಾವು ಊಟ ಮಾಡ್ತೇವೆ. ಇದು ದೇವರು ಮಾಡಿದ ಉಪಕಾರವಿದು. ಬೆಳಿಗ್ಗೆ ಎದ್ದ ಕ್ಷಣಕ್ಕೆ ಒಳ್ಳೊಂದು ದೇವರ ಸ್ಮರಣೆ ಆಗತ್ತೆ. ಇದು ದೇವರು ಮಾಡಿದ ಉಪಕಾರವಿದು. ಮೇಲಿಂದ ಗುರುಗಳು ಬರ್ತಾರೆ. ಗುರುಗಳ ಅಮೃತವಾಣಿಯನ್ನು ಕೇಳುವುದಕ್ಕೆ ನಾವೆಲ್ಲರೂ ಭಾಗವಹಿಸ್ತೇವೆ. ಇದು ದೇವರು ಮಾಡಿದ ಉಪಕಾರ. ಹೀಗೆ ದೇವರು ಎಷ್ಟು ಉಪಕಾರವನ್ನು ಮಾಡಿದ್ದಾನೆ ಅಂತ ಅನ್ನೋದನ್ನು ಊಹೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಂತಹ ದೇವರಿಗೆ ನಾವು ಎಷ್ಟು ಚಿರಋಣಿಯಾಗಿರಬೇಕು, ಎಷ್ಟು ಕೃತಜ್ಞರಾಗಿರಬೇಕು ಎನ್ನುವುದನ್ನು ಈ ವಿರಾಟ ಪರ್ವ ನಮಗೆ ಸ್ಪಷ್ಟವಾಗಿ ಜಳಜಳವಾಗಿ ತಿಳಿಸಿಕೊಡುತ್ತೆ. ಇದು ವಿರಾಟ ಪರ್ವದ ವೈಭವವಿದು. ಸೈರಂಧ್ರಿ ಬಂದು ಹೇಳ್ತಾಳೆ, ಸುಧೇಶ್ನೇ ಏನು ಚಿಂತೆ ಮಾಡಬೇಡ, ಯುದ್ಧವಾಡುವುದಕ್ಕೆ ಸಮರ್ಥ ನಮ್ಮಲ್ಲಿ ಒಬ್ಬನಿದ್ದಾನೆ. ಸುದೇಶ್ನೇ ಗಾಬರಿ. ಯಾರದು? ಹೇಳು, ಬೇಗ ಹೇಳು. ಯಾರು 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 ಅಂತ ಯಾಕೆ ಕೇಳ್ತಿ? ನಿನ್ನ ಮನೆಯೊಳಗೆ ಇದ್ದಾರೆ, ನಿನ್ನ ಪಕ್ಕದಲ್ಲೇ ಇದ್ದಾರೆ. ಯಾರದು? ಬೃಹನ್ನಳೆ. ಸುದೇಶ್ನೇ ಹುರುಪಾಗಿ ಆಕಾಶಕ್ಕೆ ಏರಿರ್ತಾಳೆ. ಅಂದ್ರೆ ಕೌರವರನ್ನು ಎದುರಿಸುವುದಕ್ಕೆ ಯಾರೋ ಒಬ್ರು ಸಿಕ್ಕರು ಅಂತೇಳಿ. ಯಾವಾಗ ಈ ಬೃಹನ್ನಳೆ ಅಂತ ಹೇಳಿದ ಕುಸಿದು ಬಿದ್ಬಿಟ್ರು ನೆಲಕ್ಕೆ. ಅಲ್ಲೇ ಸೈರಂಧ್ರಿ, ನೀನು ಬಹಳ ತತ್ವಜ್ಞಾನಿ, ಬಹಳ ಬುದ್ಧಿವಂತಳು ಅಂತ ನಂಬಿದ್ದೆ. ಹೋಗಿ ಹೋಗಿ ಡ್ಯಾನ್ಸ್ ಮಾಡುವ ನರ್ತಕಿಯಾದ ಸುದೇಶ್ ಬ್ರಾಹ್ಮಣೆಯನ್ನು ನೀನು ಯುದ್ಧಕ್ಕೆ ಕಲಿಸಂತೆಯಲ್ಲ, ತಲೆಯಿಲ್ವ ನಿನಗೆ? ಅಲ್ಲ, ಆ ಬೃಹನ್ನಳೆಗೆ ಅದ್ಭುತವಾದ ಸಾರಥ್ಯ ಬರುತ್ತೆ. ಪ್ರಚಂಡವಾದ ಸಾರಥಿಯಾಗಿದ್ದಾಳೆ. ಅರ್ಜುನನಿಗೆ ಸಾರಥಿಯಾಗಿದ್ದು ನಾನು ನೋಡಿದ್ದೇನೆ. ಸಾರಥಿಯಾಗಿದ್ದಾಳೆ. ಏನು ವಿಚಾರ ಬೇಡ. ನಿನ್ ಮಗ ಇದ್ದಾನಲ್ಲ ಉತ್ತರ ಕುಮಾರ, ಕಳಿಸು ಉತ್ತರ ಕುಮಾರನ, ಹೋಗಲಿ, ಎದುರಿಸಿ ಬರ್ತಾನೆ ಅಂತ ಹೇಳಿದಾಗ ಸುದೇಶ್ನಿಗೂ ಹುರುಪ್ ಬಂತು. ಉತ್ತರ ಕುಮಾರನ್ನು ಕರೆದ್ರು. ಮಗ, ಬಾರು, ಸಣ್ಣ ಹುಡುಗ, 16-18 ವರ್ಷದ ಪೋರ. ಉತ್ತರ ಕುಮಾರನಿಗೆ ಕರೆದ್ರು. ಉತ್ತರ ಕುಮಾರ ಬಾ, ಏನೋ ಕೌರವ್ರ ಜೊತೆ ಯುದ್ಧಕ್ಕೆ ಬರ್ತೀಯಾ? ಬೇಗ ಬೇಗ ತಯಾರಾಗು. ಅಮ್ಮ, ನಾನು ಯುದ್ಧಕ್ಕೆ ಸಿದ್ಧ. ಎದುರಿಗೆ ಯಾರು ಬರ್ಲಿ ಅವ್ರನ್ನ ಚಂಡಾಡಿ ಬರ್ತೇನೆ. ಆದರೆ ನನಗೊಬ್ಬ ಒಳ್ಳೆ ಸಾರಥಿ ಬೇಕಲ್ಲ. ಕೃಷ್ಣನಿಗೆ ಹೇಗೆ ಗರುಡನಿದ್ದಾನೆ, ಇಂದ್ರನಿಗೆ ಹೇಗೆ ಮಾತಲಿ ಇದ್ದಾನೆ, ಹಾಗೆ ನನಗೊಬ್ಬ ಬಲಾಢ್ಯನಾದ ಸಾರಥಿ ಸಿಕ್ಕರೆ ನಾನು ಹೋಗಿ ಯುದ್ಧವಾಡಿ ಬರ್ತೇನೆ. ಕೊಂಕು ನೆಪ ಹೇಳುವವರು ಏನು? ಅವರಿಗೆ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಅದರೊಳಗೆ ಉತ್ತರ ಕುಮಾರ ಮೊಟ್ಟ ಮೊದಲಿಗೆ ಹೇಳಿದ, ಅಂದ್ರೆ ಇಲ್ಲಿ ಯಾರು ಸಾರಥಿ ಇಲ್ಲ, ಸಾರಥಿ ಸಿಗೋದಿಲ್ಲ, ಹಾಗಾದ್ರೆ ನನಗೆ ಯುದ್ಧಕ್ಕೆ ಕಳಿಸುವುದಿಲ್ಲ. ಸೈರಂಧ್ರಿ ವಿಚಾರ ಮಾಡಲಿಲ್ಲ. ಹೋಗಿ ಬ್ರಾಹ್ಮಣೆಯನ್ನು ಕರೆದುಕೊಂಡು ಬಂದು ಎದುರಿಗೆ ನಿಂದ್ರಿಸಿ, ಉತ್ತರ ಕುಮಾರ, ಈ ಬ್ರಾಹ್ಮಣೆ ಸಾರಥ್ಯ ವಹಿಸ್ತಾಳೆ, ಸಾರಥಿ ಮಾಡ್ತಾಳೆ, ನಡಿ, ಹೇಳು ಹೇಳು, ರಥಕ್ಕೆ ಹೇಳು, ಹುರುಪಾಕಿರು. ಅವನು ಹೇಳಿದ, ಸೈರಂಧ್ರಿ, ನಿನಗೆಲ್ಲ ಗೊತ್ತಲ್ಲ, ಕೇಳಿಲಿ, ನಾನು ಹೇಳ್ತೇನೆ.
ನಾನು ಷಂಢರ ಜೊತೆಗೆ ನಪುಂಸಕರ ಜೊತೆಗೆ ಮಾತಾಡೋದಿಲ್ಲ, ಕಣ್ಣೆತ್ತಿ ನೋಡೋದಿಲ್ಲ ಎನ್ನುವುದು ನಿನಗೆ ಗೊತ್ತಿಲ್ಲೇನು? ಇಷ್ಟು ಗೊತ್ತಿದ್ದಾಗಲೂ ಈ ಷಂಢ ಈ ನಪುಂಸಕನನ್ನು ನೀನು ಸಾರಥಿಯಾಗಿ ಸ್ವೀಕಾರ ಮಾಡು ಅಂತ ಹೇಳ್ತಾ ಇದೆಯಲ್ಲ, ನನಗೇನು ಅವಮಾನ ಮಾಡ್ತಾ ಇದೀಯಾ ನೀನು? ಉತ್ತರ ಕುಮಾರ್ ಸಿಟ್ಟಿಗೆ ಬಂದು ಜೋರು ಮಾಡಿ ಬೈದ. ಆಗ ದ್ರೌಪದಿ ಹೇಳ್ತಾಳೆ, ಈ ನಿನ್ನ ಭಯ, ಪ್ರತಿಜ್ಞೆ, ನಿನ್ನ ಸಾಧನ, ನಿನ್ನ ಧರ್ಮ ಇದು ಸೇಫ್ ಆಗಿದ್ದಾಗ, ಆಪತ್ತು ಬಂದಾಗ ಅಲ್ಲ. ಈಗ ರಾಜ್ಯಕ್ಕೆ ರಾಷ್ಟ್ರಕ್ಕೆ ದೊಡ್ಡದಾದ ಮಹಾಮಾರಿ ಆಪತ್ತು ಎದುರಾದಾಗ ನೀನು ಅವ್ರ ಸಾರಥಿ ಬೇಡ ಇವ್ರ ಸಾರಥಿ ಬೇಡ ಅಂದ್ರೆ ಏನೋ ನಡೆಯುತ್ತೆ. ಅದು ಯಾವುದೂ ಇಲ್ಲ, ರಥ ಏರು ನಡಿ ಹೋಗ್ ಅಂತ ಹೇಳಿ ಹುರುಪು ಹಾಕಿ, ಉತ್ಸಾಹ ಕೊಟ್ಟು, ಕಿರೀಟ ಹಾಕಿ, ಕವಚ ಹಾಕಿ, ಕುಂಡಲಗಳನ್ನು ಕೊಟ್ಟು, ಬಿಲ್ ಬಾಣಗಳನ್ನು ರಥದೊಳಗೆ ನಿರ್ಮಾಣವನ್ನು ಮಾಡಿ, ಬ್ರಾಹ್ಮಣೆಯನ್ನು ರಥದೊಳಗೆ ಸಾರಥಿಯಾಗಿ ಕೂಡಿಸಿ, ಇವನಿಗೆ ಸುದೇಶ್ನೆ ಮತ್ತು ಸೈರಂಧ್ರಿ ಇಬ್ರು ಕೂಡಿ ಮಂಗಳಾರತಿಯನ್ನು ಮಾಡಿ, ಜೈಕಾರವನ್ನು ಹಾಕಿ ರಥದೊಳಗೆ ಕೂಡಿಸಿ ಕಳಿಸೇ ಬಿಡ್ತಾರೆ ಯುದ್ಧಕ್ಕೆ. ಅವನಿಗೆ ಉತ್ತರ ಕುಮಾರಿಗೆ ಏನ್ ನಡೀತಾ ಇದೆ ಗೊತ್ತೇ ಆಗ್ತಾ ಇಲ್ಲ. ಅರ್ಜುನ ರಥ ಓಡಿಸಿಕೊಂಡು ಕೌರವರ ಎದುರಿಗೆ ಬಂದೇ ಬಿಟ್ಟ. ಅವನು ನೋಡಿದ ಎದುರಿಗೆ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಶಲ್ಯ, ಕರ್ಣ, ಕೃಪಾಚಾರ್ಯ, ಅಶ್ವತ್ಥಾಮಾಚಾರ್ಯ, ದುರ್ಯೋಧನ, ದುಶ್ಯಾಸನ, ಅವರ ಕೆಳಗಿರುವ 100 ಜನ. ಇವರನ್ನು ನೋಡಿದ ಇವ್ರ ಜೊತೆಗೆ ನಾನೇನ್ ಯುದ್ಧ ಮಾಡ್ತೇನೆಂದ, ಪಂಜ ಒದ್ದಿ ಆಯ್ತು, ಕೆಳಗೆ ರಥ ಇಳಿದ, ಓಡೇ ಹೋಗಿಬಿಟ್ಟ. ಈಗೊಂದು ಉತ್ತರ ಕುಮಾರನ ಬಗ್ಗೆ ಹೇಳ್ತಾರೆ. ಉತ್ತರ ಕುಮಾರ ಹೇಳಿ ಬರೇ ಹೆಣ್ಣು ಮಕ್ಕಳ ಮುಂದೆ ಮಾತಾಡ್ತಾ ಇದ್ದ, ಅವನ ಹತ್ರ ಏನು ದಮ್ಮಿಲ್ಲ ಅಂತ ಈ ನಮ್ಮ ಹಿಂದಿ ಮಹಾಭಾರತದಲ್ಲೂ ತೋರಿಸಿದ್ದಾರೆ. ಈ ಕತೆ ಸಣ್ಣವನಿದ್ದ, ನಾನು ನೋಡಿನಿ. ಅನೇಕ ಪುಸ್ತಕಗಳು, ಅನೇಕ ಗ್ರಂಥಗಳು ಅವನ ಮೇಲೆ ಬಹಳ ಹೀಯಾಳಿಸಿ ಬರೆದಿದ್ದಾರೆ. ನಾವು ಇಲ್ಲಿ ತಿಳಿದುಕೊಳ್ಳುವುದು ಸರ್ವಥಾ ಅಲ್ಲ, ಉತ್ತರ ಕುಮಾರ ಹೇಡಿ ಅಲ್ಲ. ಉತ್ತರ ಕುಮಾರ ಬಲಾಢ್ಯನಾದ ವ್ಯಕ್ತಿ, ಬಲಿಷ್ಠನಾದ ವ್ಯಕ್ತಿ. 18 ದಿನದ ಯುದ್ಧದೊಳಗೆ ಉತ್ತರ ಕುಮಾರ ಮೊದಲನೇ ದಿನದ ಕಂಪ್ಲೀಟ್ ಹೀರೋ ಉತ್ತರ ಕುಮಾರ. ಮುಂದೇನು ಮಹಾಭಾರತದ ಯುದ್ಧವಾಗತ್ತೆ, ಆ ಯುದ್ಧದೊಳಗೆ ಮೊದಲನೇ ದಿನದ ಸಂಪೂರ್ಣ ದಿನದ ಹೀರೋ ಉತ್ತರ ಕುಮಾರ. ಭಾರಿ ಯುದ್ಧ ಮಾಡ್ತಾರೆ, ಭೀಷ್ಮಾಚಾರ್ಯರಿಗೆ ತತ್ತರಿಸಿ ಬಿಡ್ತಾರೆ. ಭೀಷ್ಮಾಚಾರ್ಯರು ಹೇಗಾದ್ರೂ ಮಾಡಿ ಇವನನ್ನು ಸಂಹಾರವನ್ನು ಮಾಡೋ ಮಾರಾಯ ಅಂತ ಹೇಳಿ ಕೊನೆಗೆ ಉತ್ತರ ಕುಮಾರನನ್ನು ಸಂಹಾರವನ್ನು ಮಾಡಿ ಹಾಕ್ತಾರೆ. ಇಷ್ಟು ಬಲಾಢ್ಯ ಅಂತ ಹೇಳ್ತಾ ಇದ್ದು, ಹಿಂದೆ ಹೇಳಿದ್ರಿ ರಥ ಇಳಿದು ಓಡಿ ಹೋದಾದ್ಮೇಲೆ ಹೇಡಿನೇ ಅಂತ ಅರ್ಥ ಅಲ್ವಾ? ಮತ್ತೇನು ಬಲಾಢ್ಯ ಅಂತೇಳಿ ಅವನಿಗೆ ಟ್ಯಾಪಿ ಹಚ್ಚುವ ಕೆಲಸ ಮಾಡ್ತಾ ಇದ್ದೀರಾ ಅಂತ ನೀವೇನಾದ್ರೂ ನನಗೆ ಕೇಳಿದರೆ, ಅದೆಲ್ಲ ಅಲ್ಲ. ಎದುರಿಗೆ ಇದ್ದವರು ಯಾರು? ಎದುರಿಗಿದ್ದವರು ಯಾರು? ಪರಶುರಾಮ ದೇವರನ್ನು ಅಳ್ಳಾಡಿಸಿದ, ಸೋಲಿಸಿದ. ಒಂದರ್ಥದಲ್ಲಿ ಪರಶುರಾಮ ದೇವರೇ ಸೋತು ಹೋಗ್ತಾರೆ, ಅದೆಲ್ಲ ವಿಚಾರ ಬೇಡ. ಪರಶುರಾಮ ದೇವರನ್ನೇ ಸೋಲಿಸಿದ ಭೀಷ್ಮಾಚಾರ್ಯ ಎದುರಿಗಿದ್ದಾರೆ. ಭೀಷ್ಮಾಚಾರ್ಯ ಎಂಥವರು? ಜರಾಸಂಧ ಗೊತ್ತಲ್ವಾ? ದೇಶದ ಎಲ್ಲ ರಾಜರುಗಳನ್ನು ತನ್ನ ವಶದೊಳಗೆ ಇಟ್ಟುಕೊಂಡ ಜರಾಸಂಧ. ಅದರೊಳಗೆ ವಿರಾಟ ರಾಜ, ದ್ರುಪದ ರಾಜ, ಶಲ್ಯ ಮೊದಲಾದವರು ಎಲ್ಲ ದೊಡ್ಡ ದೊಡ್ಡ ರಾಜರುಗಳು ಇದ್ರು. ಚೇದೀಶ, ಪೌಂಡ್ರಕ, ಕೀಚಕ, ಮದ್ರ ರಾಜ, ಸಾಲ್ವ, ಏಕಲವ್ಯ ಮೊದಲಾದ ಬಲಾಢ್ಯ ರಾಜರೆಲ್ಲ ಜರಾಸಂಧನ ಕೈಯಲ್ಲಿದ್ರು. ಆದರೆ ಪಾಂಡುರಾಜ ಯಾಕಿರ್ಲಿಲ್ಲ? ಧೃತರಾಷ್ಟ್ರ ಯಾಕಿರ್ಲಿಲ್ಲ? ಹಸ್ತಿನಾವತಿಯ ಮೇಲೆ ಜರಾಸಂಧ ದಾಳಿ ಯಾಕೆ ಮಾಡಿಲ್ಲ? ನಾವೆಂದಾದ್ರೂ ವಿಚಾರ ಮಾಡಿವಿ? ಇಲ್ಲ. ನಮ್ಮ ವಿಚಾರಕ್ಕೂ ಬರುವುದಿಲ್ಲ. ಶ್ರೀಮದಾಚಾರ್ಯ ವಿಚಾರ ಮಾಡ್ತಾರೆ. ಯಾಕೆ ದಾಳಿ ಮಾಡಿದ್ದಿಲ್ಲ ಜರಾಸಂಧ ಅಂದ್ರೆ, ಈ ಭೀಷ್ಮಾಚಾರ್ಯರು ಇದ್ದದ್ದಕ್ಕಾಗಿ. ಯಾಕೆ ಭೀಷ್ಮಾಚಾರ್ಯರು ಅಂದ್ರೆ, ಪರಶುರಾಮ ದೇವರನ್ನು ಸೋಲಿಸಿದ ಇಚ್ಛಾ ಮೃತ್ಯುವಾದ ಭೀಷ್ಮಾಚಾರ್ಯ ಜೊತೆಗೆ ಯುದ್ಧಕ್ಕೆ ನಾನು ಹೋದ್ರೆ ನಾನೇ ಸತ್ತು ಹೋಗ್ತೇನೆ ಅಂತ ಹೆದರಿಕೆಯಿಂದ ಜರಾಸಂಧ ಏನಂತಾರೆ, ಕೌರವರ ಪಕ್ಷದ ಮೇಲೆ ಯುದ್ಧಕ್ಕೆ ಹೋಗಿರೋದಿಲ್ಲ ಅಂತ ಭೀಷ್ಮಾಚಾರ್ಯ. ಒಂದು ಕಡೆಗೆ ತನ್ನ ಮೃತ್ಯು ಇದೆ ಅಂತ ಗೊತ್ತಿತ್ತು ದೃಷ್ಟದ್ಯುಮ್ನ. ಆ ದೃಷ್ಟದ್ಯುಮ್ನಿಗೂ ವಿದ್ಯೆ ಕೊಟ್ಟ ಜಗದ್ಗುರುಗಳಾದ ದ್ರೋಣಾಚಾರ್ಯ, ಅರ್ಜುನಾದಿಗಳಿಗೆ ವಿದ್ಯೆ ಕೊಟ್ಟ ದ್ರೋಣಾಚಾರ್ಯ, ಚಿರಂಜೀವಿಯಾದ ಕೃಪಾಚಾರ್ಯ,
ಚಿರಂಜೀವಿಯಾದ ರುದ್ರದೇವರ ಅವತಾರನಾದ ಅಶ್ವತ್ಥಾಮ, ಪರಶುರಾಮ ದೇವರಿಂದ ವಿದ್ಯೆ ಕಲಿತ ಕರ್ಣ, ಇಂಥವರ ಮುಂದೆ ಜರಾಸಂಧನೇ ಯುದ್ಧಕ್ಕೆ ಬಂದಿಲ್ಲ. ಪಾಪ ಈ ಉತ್ತರ ಕುಮಾರ ಯಾರು? ಆ ಕಾರಣಕ್ಕ ಜರಾಸಂಧನಂತವನೇ ಹೆದರಿ ಹೋದಾಗ ಉತ್ತರ ಕುಮಾರ ಹೆದರೋದು ಬಹಳ ದೊಡ್ಡದಲ್ಲ. ಅಂದ ಮಾತ್ರಕ್ಕೆ ಉತ್ತರ ಕುಮಾರ ಹೇಡಿ ಅಂತ ತಿಳಿಯೋದೇನಿದೆ, ಇದು ದೊಡ್ಡದಾಗಿರ್ತಕ್ಕಂಥ ತಪ್ಪು ಪರಿಕಲ್ಪನೆಯನ್ನು ನಮ್ಮ ತಲೆಯಲ್ಲಿ ಬಿತ್ತಿದ್ದಾರೆ. ಉತ್ತರ ಕುಮಾರ ಸರ್ವಥಾ ಹೇಡಿ ಅಲ್ಲ, ಬಲಾಢ್ಯ. ಆದರೆ ಅವನಿಗಿಂತಲೂ ಕೋಟಿ ಪಟ್ಟು ಹೆಚ್ಚಿನ ಬಲಾಢ್ಯರು ಎದುರಿಗೆ ಇದ್ದರು, ಆದ್ದರಿಂದಾಗಿ ಅವನು ಹೆದರಿದ ಅಷ್ಟೇ. ಆಗ ಅರ್ಜುನ ರಥ ತೆಳಗೆ ಇಳಿದು ಹಿಂದೆ ಓಡ್ತಾನೆ. ಓಡಿ ಹೋಗಿ ಉತ್ತರ ಕುಮಾರನ ಕೈ ಹಿಡಿತಾನೆ. ಏನು ಉತ್ತರ ಕುಮಾರ, ಯುದ್ಧದೊಳಗೆ ನಿನ್ನೆ ಸ್ವಾಮಿಗಳು ಹೇಳಿದ್ರಲ್ಲ, ಯುಧಿಷ್ಠಿರ. ಯಾಕೆ ಯುಧಿಷ್ಠಿರ? ಯುದ್ಧದೊಳಗೆ ರಾಜರುಗಳು ಎಂದಿಗೂ ಬೆನ್ನು ತೋರಿಸಬಾರದು. ಅಲ್ಲಲೇ ನೀನು ಈಗಲೇ ಬೆನ್ನು ತೋರಿಸಿದಿ ಅಂತಂದ್ರೆ ನಿನ್ನ ಮುಂದಿನ ಲೈಫ್ ಎಲ್ಲ ಸೋಲುವುದರೊಳಗೆ ಹೋಗುತ್ತೆ. ಹಾಗೆಲ್ಲ ತೋರಿಸಬಾರ್ದಲ್ಲ, ಬಾ ತಯಾರಾಗಿ ಯುದ್ಧಕ್ಕೆ ಅಂತ ಹೇಳಿ ಅರ್ಜುನ ಚೆನ್ನಾಗಿ ಉಪದೇಶವನ್ನು ಮಾಡ್ತಾನೆ. ಕೃಷ್ಣ ಅರ್ಜುನನಿಗೆ ಹೇಗೆ ಗೀತೆ ಉಪದೇಶ ಮಾಡಿದ, ಹಾಗೆ ಅರ್ಜುನ ವಿರಾಟ ರಾಜನ ಮಗನಾದ ಉತ್ತರ ಕುಮಾರನಿಗೆ ಚೆನ್ನಾಗಿ ಮೈಂಡ್ ವಾಶ್ ಮಾಡ್ತಾನೆ. ಯುದ್ಧಕ್ಕೆ ತಯಾರಾಗುವ ಅವನು ಕೇಳೋದಿಲ್ಲ, ಒಪ್ಪುವುದೇ ಇಲ್ಲ. ಆಗ ಹೇಳ್ತಾನೆ, ನೀನು ಸಾರಥಿ ಆಗ್ತೀಯಾ? ನಾನು ಯುದ್ಧ ಮಾಡ್ತೇನೆ. ಹಾ ನಡಿ, ನಾ ಸಾರಥಿ ಆಗ್ತೇನೆ. ಹಾಗಾದ್ರೆ ನಡಿ, ರಥ ಓಡಿಸು ಅಂತ ಹೇಳಿ ರಥ ತೆಗೆದುಕೊಂಡು ಎಲ್ಲಿಗೆ ಹೋಗ್ತಾರೆ? ಸ್ಮಶಾನಕ್ಕೆ ಹೋದ್ರು. ಅಲ್ಲ, ರಣರಂಗಕ್ಕೆ ಹೋಗ್ಬೇಕಾ ಸ್ಮಶಾನಕ್ಕೆ ಹೋಗ್ಬೇಕಾ? ಸ್ಮಶಾನಕ್ಕೆ ಹೋದ್ರು. ಸ್ಮಶಾನಕ್ಕೆ ಹೋದ್ರೆ ಅಲ್ಲಿ ದೊಡ್ಡದಾದ ಶಮಿ ಗಿಡ, ಬನ್ನಿ ಗಿಡ. ಅರ್ಜುನ ಹೇಳಿದ ಉತ್ತರ ಕುಮಾರ, ಏರ ಗೆಳೆಯರ್. ಗಾಬರಿಯಾಗಿ ಬೆವುತು ಹೋಗಿದ್ದಾನೆ ಉತ್ತರ ಕುಮಾರ. ಅಂತದ್ರೊಳಗೆ ಗಿಡ ಏರಿದ. ಅದೇನ್ ದೊಡ್ಡದು ಬಿಳಿ ಬಟ್ಟೆಯೊಳಗೆ ಕಟ್ಟದಲ್ಲ, ತೆಳಗಿಳಿಸಂದ. ಕೈ ನಡಗುತ್ತಾ ಇದೆ. ಯಾವ ಕಾಲದ ಹೆಣನೋ, ಈ ಹೆಣ ನಿಳಿಸು ಅಂತ ಹೇಳ್ತಾ ಇದ್ದೀಯಲ್ಲ ಅನ್ಲಿಕತ್ತಾನ ಅವನು. ಹೆಣ ಅಲ್ಲ, ಏನಲ್ಲ, ನಾನು ಎಷ್ಟು ಹೇಳ್ತೇನೆ ಕೇಳಿಲ್ಲ, ಇಳಿಸ್. ಆಗ ಅವನಿಗೆ ಉತ್ತರ ಕುಮಾರಿಗೆ ತಡ್ಕೊಳ್ಳಿಕ್ ಆಗಲಿಲ್ಲ. ಅವನ್ ಕೇಳ್ತಾನೆ, ಏ ಬೃಹನ್ನಳೆ, ಯಾರೇ ನೀನು? ಸಾರಥಿಯಾಗು ಅಂತ ಹೇಳ್ತೀಯ, ಗಿಡ ಏರು ಅಂತ ಹೇಳ್ತೀಯ, ಕಟ್ಟಿದ ಹೆಣ ಇಳಿಸು ಅಂತ ಹೇಳ್ತೀಯ, ನನಗೆ ಆರ್ಡರ್ ಮಾಡೋದಕ್ಕೆ ನೀನು ಯಾರು? ನೀನು ನಿಮ್ಮ ತಾನೇ ಕೇಳಿ. ಯಾಕೆ ಅವನು ಯುವರಾಜ, ಅವನಿಗೂ ಒಂದು ಯುಗ ಇದೆ, ಅವನಿಗೊಂದು ಅಹಂಕಾರವಿದೆ. ಕಂಡವ್ರು ಆರ್ಡರ್ ಮಾಡಿದ್ರೆ ಅವನೇ ಕೇಳ್ತಾನೆ, ಯಾರು ಹೇಳಿ? ಅವನಂದ, ಯಾರು ಅಂತ ಕೇಳುವ ಸಮಯ ಅಲ್ಲ, ಆದ್ರೂ ನೀನ್ ಕೇಳಿ ಎಲ್ಲ ಹೇಳ್ತೇನೆ, ನಾನು ಅರ್ಜುನ. ನಕ್ಕ, ಅಪಹಾಸ ಮಾಡಿ ನಕ್ಕ. ಯಾವನೋ ಒಬ್ಬ ನಪುಂಸಕ ಬಂದು, ಷಂಡ ಬಂದು ಅರ್ಜುನ ಅಂತ ಹೇಳಿದ್ರೆ ನಂಬಲಿಕ್ಕೆ ನಾನೇನ್ ಮೂರ್ಖ ಅಂತ ತಿಳಿದೀಯಾ? ಬ್ರಹ್ಮಣೆ ಕರೆ ಹೇಳಿ, ಯಾರು? ಹಾಗಾದ್ರೆ ಅರ್ಜುನನಿಗೆ ಏನೇನು ಹೆಸರುಗಳಿವೆ ಹೇಳು ಅಂತ ಜೋರು ಮಾಡಿ ಕೇಳಿದಾಗ, ಕೇಳಿಲಿ, ಅರ್ಜುನನಿಗೆ 10 ಹೆಸರುಗಳು ಇವೆ. ಇಡೀ ಜಗತ್ತನ್ನು ಗೆದ್ದು ಬಂದದ್ದಕ್ಕಾಗಿ, ಜಗತ್ತಿನ ಎಲ್ಲ ಧನವನ್ನು ತಂದದ್ದಕ್ಕಾಗಿ ಅವನಿಗೆ ಧನಂಜಯ ಅಂತ ಹೆಸರಿಟ್ರು. ಗೊತ್ತಲ್ವಾ? ಕೇಳಿಲ್ಲ. 1. ಸ್ವರ್ಗಲೋಕದಿಂದ ಆರಂಭಿಸಿಕೊಂಡು ಪಾತಾಳದವರೆಗೆ ಎಲ್ಲವನ್ನೂ ಸೋಲಿಸಿದ್ದಕ್ಕಾಗಿ ಅರ್ಜುನನಿಗೆ 2ನೇ ಹೆಸರಿಟ್ರು, ಅದು ವಿಜಯ ಎಂಬುದಾಗಿ. ಶುಭ್ರವಾದ ಕುದುರೆ ಅರ್ಜುನಂದು. ಅರ್ಜುನನ ಬಟ್ಟೆಯೂ ಕೂಡ ಬಿಳಿ ಬಿಳಿಯಾದ ಶುದ್ಧವಾದ ಬಟ್ಟೆ. ಎಂದಿಗೂ ಅರ್ಜುನನ ಬಟ್ಟೆ ಹೀಗೆ ಮುದ್ದಿಯಾಗಿರ್ತಿದ್ದಿಲ್ಲ. ಬಿಳಿ ಕುದುರೆ, ಬಿಳಿ ಬಟ್ಟೆ, ಅವನ ಮನೆ ಒಟ್ಟಾರೆ ಎಲ್ಲವೂ ಶುಚಿಯಾಗಿತ್ತು. ಆದ್ದರಿಂದಾಗಿ ಅವನಿಗೆ ಶ್ವೇತವಾಹ ಎಂಬುದಾಗಿ ಕರೀತಾರೆ. ಅರ್ಜುನನಿಗೆ 3ನೇ ಹೆಸರು. ಇಂದ್ರದೇವರು ಕೊಟ್ಟಂತಹ ಅದ್ಭುತವಾದ ಕಿರೀಟವನ್ನು ಧಾರಣವನ್ನು ಮಾಡ್ತಾನೆ ಅರ್ಜುನ. ಆದ್ದರಿಂದಾಗಿ ಅರ್ಜುನನಿಗೆ ಕಿರೀಟಿ ಎಂಬುದಾಗಿ ಹೆಸರು. ದೇವ ಮನುಷ್ಯರು ಯಾರಿದ್ದರೂ ಕೂಡ ಅರ್ಜುನನ ಹೆಸರು ಕೇಳಿದ್ರೆ ಎದೆ ಸೀಳಿ ಹೋಗುತ್ತೆ. ಆದ್ದರಿಂದಾಗಿ ಭೀಮತ್ಸು ಅಂತ ಅರ್ಜುನನಿಗೆ ಹೆಸರು. 2 ಕೈಗಳಿಂದ ಬಾಣಗಳನ್ನು ಬಿಡ್ತಾನೆ. ಆದ್ದರಿಂದಾಗಿ ಸವ್ಯಸಾಚಿ. 2 ಕೈಗಳಿಂದ ಬಾಣ ಬಿಡುವುದು ಸರಳವಲ್ಲ.
ಬಾಣ ಬಿಡಬೇಕು ಅಂತಂದ್ರೆ ಒಂದು ಕೈಯಲ್ಲಿ ಬಿಲ್ ಹಿಡಿಬೇಕು, ಎರಡನೇ ಕೈಯಿಂದ ಬಾಣವನ್ನು ಎಷ್ಟು ಜೋರಾಗಿ ಜಗ್ಗುತ್ತಾನೆ ಅಷ್ಟು ದೂರದಲ್ಲಿ ವೇಗದಲ್ಲಿ ಹೋಗುತ್ತೆ. ಹಾಗಿರುವಾಗ ಅರ್ಜುನ ಎರಡು ಕೈಗಳಿಂದ ಹೇಗೆ ಬಾಣ ಬಿಡ್ತಾ ಇದ್ದ? ಕಲ್ಪನೆಯೇ ಇಲ್ಲ. ಹೇಗೆ ಅಂತಂದ್ರೆ ತನ್ನ ಬಲಗಾಲಿನ ಎರಡು ಬಟ್ಟುಗಳ ಮಧ್ಯದೊಳಗೆ ಬಿಲ್ ಹಿಡಿಬೇಕು ಅವನು ಕೆಳಗೆ. ತನ್ನ ಬಲಗಾಲಿನ ಹೆಬ್ಬಟ್ಟು ಮತ್ತು ಪಕ್ಕದ ಬಟ್ಟಿನ ಮಧ್ಯದೊಳಗೆ ಗಟ್ಟಿಯಾಗಿ ಬಿಲ್ ಹಿಡಿಬೇಕು. ಆ ಎಷ್ಟು ವೇಗದಿಂದ ಅಂದ್ರೆ ಎಷ್ಟು ಗಟ್ಟಿಯಾಗಿ ಬಿಲ್ ಹಿಡಿಬೇಕು ಅಂತಂದ್ರೆ ಎರಡು ಬತ್ತಳಿಕೆಯಿಂದ ಬಾಣ ಬಿಟ್ಟರೂ ಕೂಡ ಬಿಲ್ ಗಟ್ಟಿಯಾಗಿ ನಿಲ್ಬೇಕು. ಬಿಲ್ಲು ಅಲುಗಾಡ್ತೋ ಬಾಣ ಆಚೆ ಈಚೆ ಹೋಗುತ್ತೆ, ಬಾಣದೊಳಗೆ ವೇಗನೆ ಬರುವುದಿಲ್ಲ. ಇದು ಅರ್ಜುನನ ಕಾಲಲ್ಲೂ ಇರುವ ಸಾಮರ್ಥ್ಯ ಇದು. ಹಾಗಾಗಿ ಅರ್ಜುನನಿಗೆ ಏನಂತ ಕರೀತಾರೆ? ಸವ್ಯಸಾಚಿ. ನಾನು ಅತ್ಯಂತ ಶುದ್ಧನಾಗಿದ್ದೇನೆ. ಅದ್ಭುತ ರೂಪ ಅರ್ಜುನನ್, ಚಲುವ, ಭಾರಿ ಚಲುವ ಅರ್ಜುನ. ಆದ್ದರಿಂದಾಗಿ ಅರ್ಜುನ ಎಂಬುದಾಗಿ ಹೆಸರು. ಚಲುವನಾದದ್ದರಿಂದಾಗಿ ಅರ್ಜುನ ಎಂದು ಹೆಸರು. ಉತ್ತರ ಫಲ್ಗುನಿ ನಕ್ಷತ್ರದೊಳಗೆ ನಾನು ಹುಟ್ಟಿದ್ದೇನೆ, ಆದ್ದರಿಂದಾಗಿ ನನ್ನ ಹೆಸರು ಫಲ್ಗುಣ. ಮತ್ತು ಕೊನೆಗೆ ನನ್ನ ಹೆಸರು ಜಿಷ್ಣು. ಸಮರ್ಥನಾಗಿದ್ದೇನೆ, ಸೋಲುವುದಿಲ್ಲ, ಆದ್ದರಿಂದಾಗಿ ಜಿಷ್ಣು. ಪೃಥ್ವಿಯ ಮಗನಾಗಿದ್ದೇನೆ, ಆದ್ದರಿಂದಾಗಿ ನನಗೆ ಪಾರ್ಥ ಅಂತ 10 ಹೆಸರುಗಳನ್ನು ಹೇಳಿದ ಮೇಲೆ ಉತ್ತರ ಕುಮಾರನಿಗೆ ಸ್ವಲ್ಪ ಕಾನ್ಫಿಡೆಂಟ್ ಬಂತು, ಇವನು ಅರ್ಜುನ ಇರಬಹುದು. ಆಗ ಸ್ವಲ್ಪ ಧೈರ್ಯದಿಂದ ಆ ಗಂಟು ತೆಳಗಿಳಿಸಿದ. ಬಿಚ್ಚು ಅಂದ್ರ ಬಿಚ್ಚಲಿಕ್ಕೆ ಹೋಗ್ತಾನೆ. ಆ ದೊಡ್ಡದಾದ ಭೀಮನ ಗದ ಅದು ತಲೆ ಬುರುಡೆ ಕಂಡಾಗ ಕಾಣಿಸ್ತು. ಕೈ ನಡಗುತ್ತಾ ಇವ ಮುಂದೆ ಹೀಗೆ ಕೈ ಆಡಿಸ್ತಾ ಹೋದ. ಆ ದೊಡ್ಡದಾಗಿರ್ತಕ್ಕಂಥ ಅರ್ಜುನನ ಗಾಂಡೀವ ಧನುಸ್ಸು. ಆ ಧನುಸ್ಸು ಹೇಗಿದೆ? ಹೀಗೆ ಹುಬ್ಬಿನ ಆಕಾರದಲ್ಲಿದೆ. ಅದರ ಮೇಲೆ ಹೀಗೆ ಕೈ ಆಡಿಸಿದ. ಇದೇನೋ ಅಜಗರ ಸರ್ಪವನ್ನು ಕಟ್ಟಿಟ್ಟು ಏನೋ ಇದ್ದಾನೆ. ಇಲ್ಲ, ನಾನು ಹೇಳ್ತೇನೆ ಬಿಚ್ಚು ಅಂತ ಹೇಳಿದಾಗ ಪಟ ಪಟ ಬಿಚ್ಚುತ್ತಾನೆ. ಬಿಚ್ಚಿದಾಗ ಹೇಳಿದ, ಇದೋ ನೋಡು, ಇದು ಭೀಮಸೇನ ದೇವರ ಗದೆ ಇದು. ಹಾಗಾದ್ರೆ ಅವನು ಕೇಳಿದ, ಭೀಮ ಯಾರು? ಭೀಮ ಎಲ್ಲಿದ್ದಾನೆ? ಅವನಿಗೆ ಕ್ಲಾರಿಟಿ ಬರ್ಬೇಕಲ್ಲ, ಕನ್ಫರ್ಮೇಶನ್ ಬರ್ಬೇಕಲ್ಲ. ಹೇಳ್ತೇನೆ ಕೇಳಿಲ್ಲಿ, ಭೀಮ ಮತ್ಯಾರಿಲ್ಲ, ಚಂದಾಗಿ 1 ವರ್ಷದಿಂದ ರುಚಿ ಅಡಿಗೆ ಚಪ್ಪರಿಸಿ ಹೊಡಿತಾ ಇದೆಯಲ್ಲ, ಯಾರಪ್ಪ ಮಾಡಿದ ಅಡಿಗೆ ಅದು? ಯಾರು ಮಾಡಿದ್ದದು? ನನ್ನ ಅಣ್ಣ ಭೀಮಸೇನ ದೇವರು ಮಾಡಿದ ಅಡಿಗೆ, ಅವನೇ ಭೀಮ. ಹೌದಾ? ಹಾಗಾದ್ರೆ ಧರ್ಮರಾಜ ಯಾರು? ನಿಮ್ಮಪ್ಪನಿಗೆ ಸಲಹೆಗಾರನಾಗಿ ನಿಂತಿದ್ದಾನಲ್ಲ, ಅವನು ಮತ್ತಿನ್ಯಾರು ಅಲ್ಲ, ನಮ್ಮ ಅಣ್ಣ, ಹಿರಿಯ ಅಣ್ಣ ಧರ್ಮರಾಜ. ನಾನೇ ಅರ್ಜುನ. ಅವರಿಬ್ಬರು ನಕುಲ ಸಹದೇವರು. ಅವರ ಅಸ್ತ್ರಗಳಿವೆಲ್ಲ ಅಂತ ತೋರಿಸಿಕೊಟ್ಟಾಗ ಧೈರ್ಯ ಬಂತು. ಹಾಗಾದ್ರೆ ಈ ಗಾಂಡೀವ ಧನುಸ್ ಕೊಡು ಅಂದ. ಗಾಂಡೀವ ಧನುಸ್ ಎತ್ತಿದ. ಅರ್ಜುನ ಒಂದೇ ಕ್ಷಣದೊಳಗೆ ಹೆದೆ ಏರಿಸಿದ. ಕಟ್ಟು ಅಂದ. ಮತ್ತೆ ಪಟ 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 ಎಲ್ಲ ಕಟ್ಟಿದ. ಕಟ್ಟಿ ಮತ್ತೆ ಅದು ಶಮಿ ವೃಕ್ಷದೊಳಗೆ ಹೇಗಿತ್ತು ಆ ಗಿಡ ಏರಿದ, ಕಟ್ಟಿಬಿಟ್ಟ. ಈಗ ನಮಗೆ ಇಲ್ಲಿ ಪ್ರಶ್ನೆ ಬರುತ್ತೆ, ಭೀಮನ ಗದೆಯನ್ನು ಈ ಉತ್ತರ ಕುಮಾರ ಎತ್ತಿದ ಹೇಗೆ? ಭೀಮನ ಗದೆಯನ್ನು ಎತ್ತುವ ಸಾಮರ್ಥ್ಯವಿದ್ದ ಮೇಲೆ ಕರ್ಣನ ಜೊತೆ ಯುದ್ಧ ಮಾಡುವುದು ಏನು ದೊಡ್ಡದಾಗಿದೆ ಇವನಿಗೆ? ಆಗ ಶ್ರೀಮದಾಚಾರ್ಯರು ಹೇಳ್ತಾರೆ, ಭೀಮನ ಗದೆಯನ್ನು ಎತ್ತಿ ಇಳಿಸುವುದಕ್ಕೆ ಅರ್ಜುನ ತಾತ್ಕಾಲಿಕ ವರ ಕೊಟ್ಟವನಿಗೆ. ಇಲ್ಲದೆ ಇದ್ರೆ ಎತ್ತಲಿಕ್ಕೆ ಆಗ್ತಿದ್ದಿಲ್ಲ. ಅರ್ಜುನನ ವರದ ಬಲದಿಂದ ಎತ್ತಿದ, ಮೇಲೆ ಹೋಗಿ ಕಟ್ಟಿದ. ಅರ್ಜುನ ಹೆದೆ ಏರಿಸಿದ, ಯುದ್ಧಕ್ಕೆ ಸಿದ್ಧನಾದವನೇನೆ ರಥ ಏರಿದ್ರು. ನಡಿ ಓಡ್ಸ್ ರಥ. ಕೈಯೊಳಗೆ ಅದ್ಭುತವಾದ ಶಂಖವಿತ್ತು. ಜೋರಾಗಿ ಶಂಖನಾದ ಮಾಡಿ ಈಚೆ ಚರ್ಚೆ ಶುರು ಆಯ್ತು ಕೌರವರಲ್ಲಿ. ಅಲ್ಲ, ಆ ಉತ್ತರ ಕುಮಾರ ಏನೋ ಯುದ್ಧಕ್ಕೆ ಬಂದ. ಆ ಉತ್ತರ ಕುಮಾರ ಯುದ್ಧಕ್ಕೆ ಬಂದ್ರೆ ಅದೊಂದು ಯಾವುದೋ ಹೆಣ್ಣು ಸೀರೆ ಉಟ್ಕೊಂಡದ, ಇಷ್ಟುದ್ದ ಹೆರಳು ಹಾಕೊಂಡದ, ಅದು ಯಾವುದೋ ಹುಚ್ಚು ಸಾರಥಿಯಾಗಿ ಬಂತು. ಯಾರವನು? ಉತ್ತರ ಕುಮಾರ ಓಡಿ ಹೊರಟ್ರೆ ಹೋಗಿ ಅವರನ್ನು ಹಿಡಿದುಕೊಂಡು ಬಂದ ರಥದಾಗಿ ಇಡಿಸಿದ. ಆ ರಥ ತೆಗೆದುಕೊಂಡು ಹೋಗೇ ಬಿಟ್ರು. ಎಲ್ಲಿ ಹೋದ್ರು ಅವರು? ಭಾರಿ ವಾಕ್ಯಾರ್ಥ. ಚರ್ಚೆ ಶುರು ಆಗ್ತಾ ಇದೆ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಅಷ್ಟರೊಳಗೇನೆ ದ್ರೋಣಾಚಾರ್ಯರು ಮೆಲ್ಲಕ ರಥವನ್ನು ತೆಗೆದುಕೊಂಡು ಬಂದು
ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ. ಏಕಾದಶಿ ಎಲ್ಲರೂ ಮಾಡಿದ್ದೀರಾ? ಆದ್ರೂ ಸ್ವಲ್ಪ ಜೋರ್ ಶಕ್ತಿ ಬರಲಿ. ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ. ಕುರ್ಚಿ ಮೇಲೆ ಕುಳಿತವರಿಗೆ ಸೂಚನೆ, ಸ್ವಲ್ಪ ಹಿಂಭಾಗದಲ್ಲಿ ಕುರ್ಚಿಯನ್ನು ತೆಗೆದುಕೊಂಡು ಕೂಡಬೇಕು, ಮುಂದೆ ಜನರಿಗೆ ಅನುಕೂಲ ಆಗ್ತದೆ. ಕುರ್ಚಿ ಮೇಲೆ ದಯವಿಟ್ಟು ಕುರ್ಚಿಯನ್ನು ಲಾಸ್ಟಿಗೆ ಹಾಕೊಂಡು ಕೂಡಬೇಕು. ಚರ್ಚೆ ನಡೀತಾ ಇದೆ. ದ್ರೋಣಾಚಾರ್ಯರು ಮೆಲ್ಲಕ ತಮ್ಮ ರಥವನ್ನು ತೆಗೆದುಕೊಂಡು ಬಂದು ಭೀಷ್ಮಾಚಾರ್ಯ ಹತ್ರ ಬರ್ತಾರೆ. ಭೀಷ್ಮಾಚಾರ್ಯ ಹತ್ರ ಬಂದು ಕೂಡಲೇ ಭೀಷ್ಮಾಚಾರ್ಯ ಗೊತ್ತಾಯ್ತು ಇವರು ಯಾಕೆ ಬಂದಿದ್ದಾರೆ ಅಂತ. ಆಗ ಒಂದು ಸುಂದರವಾದ ಶ್ಲೋಕವನ್ನು ಮಾಡ್ತಾರೆ, ಬಹಳ ಸುಂದರವಾದ ಶ್ಲೋಕ. ನದೀ ಜಲಂಕೇಶ ವನಾದಿ ಕೇತು ನಗಹ್ವಯೋ ನಾಮ ನಗಾರಿಸೂನು. ನೋಡುವ ಇದು ಕೂಟ ಶ್ಲೋಕ, ಬಹಳ ಅದ್ಭುತವಾದ ಶ್ಲೋಕ, ವಿವರಣೆಯನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ. ಅವ್ರು ಹೇಳ್ತಾರೆ, ಇವನೇನ್ ಇದ್ದಾನಲ್ಲ ಇವನ್ ಬೇರೆ ಮತ್ತಿನ್ಯಾರೂ ಅಲ್ಲ, ಲಂಕೇಶ ರಾವಣ. ಆ ರಾವಣನ ಶತ್ರುವಾದ ರಾವಣನ ವನವನ್ನು, ಆ ಅಶೋಕ ವನವನ್ನು ನಾಶ ಮಾಡಿದ ಕಪಿ, ಆ ಕಪಿಧ್ವಜನಾಗಿರ್ತಕ್ಕಂಥವನೇ ಇವನು, ಹನುಮಧ್ವಜನಾದವನು. ಹಾಗಾದ್ರೆ ಹನುಮಧ್ವಜ ಯಾರು? ಅರ್ಜುನ. ಆ ಅರ್ಜುನನನ್ನು ಅವನ ನಡವಳಿಕೆ ಮೇಲೆ, ಅವನು ಓಡುವುದರ ಮೇಲೆ, ಅವನ ಗಾಂಭೀರ್ಯದ ಮೇಲೆ ಭೀಷ್ಮಾಚಾರ್ಯ ಗೆಸ್ ಮಾಡಿಬಿಟ್ಟಿರ್ತಾರೆ ಇವನು ಅರ್ಜುನ ಅಂತ. ಆಗ ದ್ರೋಣಾಚಾರ್ಯರಿಗೂ ಒಂದು ಅರ್ಥದೊಳಗೆ ಸಂತೋಷವಾಯಿತು. ರಥ ತೆಗೆದುಕೊಂಡು ಯುದ್ಧಕ್ಕೆ ಬಂದ. ಯುದ್ಧಕ್ಕೆ ಬರ್ತಾ ಇರುವಾಗ ಮೊಟ್ಟ ಮೊದಲಿಗೆ ಎಷ್ಟು ವಿನಯ ಅರ್ಜುನನಲ್ಲಿ, ಅತ್ಯದ್ಭುತವಾದ ಗುರುಭಕ್ತಿ. ಎದುರಿಗೆ ಶತ್ರುವಾಗಿ ಬಂದಿದ್ದಾರೆ, ಆದರೆ ಗುರುಭಕ್ತಿಯ ಪರಾಕಾಷ್ಠೆಯನ್ನು ತೋರುತ್ತಾನೆ. 2 ಬಾಣಗಳನ್ನು ನೇರವಾಗಿ ಭೀಷ್ಮಾಚಾರ್ಯರ ರಥದ ಎದುರಿಗೆ ಬಿಡ್ತಾನೆ. ದ್ರೋಣಾಚಾರ್ಯರ ರಥದ ಎದುರಿಗೆ ಬಿಡ್ತಾನೆ 2 ಬಾಣಗಳನ್ನು. ಯಾರಿಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಬಾಣ ಬಿಟ್ಟಿದ್ದಾನೆ ಅಂತೇಳಿ. ಭೀಷ್ಮಾಚಾರ್ಯರು ತಿರುಗಿ 2 ಬಾಣವನ್ನು ಬಿಟ್ಟು ಅರ್ಜುನನ ಪಕ್ಕದಿಂದ ಹೀಗೆ ಹೋಗುವಾಗೆ 2 ಬಾಣಗಳನ್ನು ಬಿಟ್ಬಿಡ್ತಾರೆ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಅರ್ಜುನ ನಮಸ್ಕಾರ ಮಾಡಿದ. ದ್ರೋಣಾಚಾರ್ಯ ಭೀಷ್ಮಾಚಾರ್ಯರು ಇಬ್ಬರು ಅರ್ಜುನನ ಮೇಲೆ ಆಶೀರ್ವಾದವನ್ನು ಮಾಡ್ತಾರೆ ಅಂತೆ. ಇದು ಅರ್ಜುನ ನಮಗೆ ತಿಳಿಸಿಕೊಡುವಂತಹ ಗುರುಭಕ್ತಿಯ ಪರಾಕಾಷ್ಠೆ ಇದು. ಅಂದ್ರೆ ಯುದ್ಧಕ್ಕೆ ನಿಂತಿದ್ದಾನೆ, ಯುದ್ಧ ಮಾಡ್ತಾ ಇದ್ದಾನೆ, ಶತ್ರುವಾಗಿ ಬಂದಿದ್ದಾರೆ, ಆದರೂ ಕೂಡ ತನ್ನ ಗುರುಭಕ್ತಿಯನ್ನು ತಾನು ಬಿಡ್ಲಿಲ್ಲ. ಆದ್ರಿಂದಾಗೇನೆ ವಿಜಯಶಾಲಿಯಾದ. ಯುದ್ಧ ಪ್ರಾರಂಭವಾಗಿದೆ, ಘನಘೋರವಾದ ಯುದ್ಧವಾಗ್ತಾ ಇದೆ. ಬಹಳಷ್ಟು ವರ್ಣನೆಯನ್ನು ಮಾಡ್ತಾರೆ. ಲಕ್ಷ ಲಕ್ಷ ಜನರನ್ನು ಅರ್ಜುನ ಒಬ್ಬನೇ ಏಕಾಕಿಯಾಗಿ ಎದುರಿಸ್ತಾನೆ. ಕರ್ಣ ಬರ್ತಾನೆ ಯುದ್ಧಕ್ಕೆ. ಕರ್ಣ ಬಂದ್ರೆ, ಯುದ್ಧಕ್ಕೆ ಬಂದ್ರೆ ಮೊಟ್ಟ ಮೊದಲಿಗೇನೆ ಕರ್ಣ 100 ಬಾಣಗಳನ್ನು ಬಿಡ್ತಾನೆ. ಅರ್ಜುನ 200 ಬಾಣಗಳನ್ನು ಬಿಡ್ತಾನೆ. ಕರ್ಣ ಅನೇಕ ವಾಯುವಸ್ತ್ರ, ಅಗ್ನಿಸ್ತ್ರ, ಇಂದ್ರಾಸ್ತ್ರ, ವರುಣಾಸ್ತ್ರ, ನಾನಾ ವಿಧವಾದ ಅಸ್ತ್ರಗಳನ್ನು ಬಿಟ್ಟರೆ ಎಲ್ಲಾ ಅಸ್ತ್ರಗಳನ್ನು ಅರ್ಜುನ ಪರಿಹರಿಸಿ ಕರ್ಣನ ಕುದುರೆಯನ್ನು ಕೊಂದು ಹಾಕ್ತಾನೆ. ಕರ್ಣನ ಸಾರಥಿಯನ್ನು ಸಂಹಾರ ಮಾಡ್ತಾನೆ. ಕರ್ಣನ ರಥವಿಲ್ಲದೆ ಇರುವ ಹಾಗೆ ಮಾಡ್ತಾನೆ. ಕರ್ಣ ಕಂಗಾಲಾಗಿ ಏನಂತಾರೆ ರಣಾಂಗಣದಲ್ಲಿ ನಿಂದಿರ್ತಾನೆ. ಇನ್ನೊಂದು ಬಾಣ ಅರ್ಜುನ ಬಿಟ್ಟರೆ ಕರ್ಣ ಅವತ್ತೇ ಸತ್ತು ಹೋಗ್ತಿದ್ದ. ಆ ಅವಸ್ಥೆಗೆ ಕರ್ಣ ಬಂದಾಗ ಅಲ್ಲಿಂದ ಕರ್ಣ ರಥಕ್ಕೆ, ಯುದ್ಧಕ್ಕೆ ಬೆನ್ನು ತೋರಿಸಿ ಪಲಾಯನ ಮಾಡಿ ಓಡಿ ಹೋಗಿಬಿಡ್ತಾನೆ. ಅನೇಕ ಕಾದಂಬರಿಗಳ ಪ್ರಭಾವದಿಂದ ಕರ್ಣ ಬಲಾಢ್ಯ ಎಂಬುದಾಗಿ ಯಾರು ತಿಳಿದಿದ್ದಾರೆ, ಕರ್ಣ ಹೀರೋ ಎಂಬುದಾಗಿ ಯಾರು ತಿಳಿದಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಈ ಮಹಾಭಾರತವನ್ನು ಪ್ರಾಮಾಣಿಕವಾಗಿ ಅಧ್ಯಯನವನ್ನು ಮಾಡಿದಾಗ ಕರ್ಣ ಎಲ್ಲೆಲ್ಲಿ ಸೋತಿದ್ದಾನೆ, ಎಲ್ಲೆಲ್ಲಿ ದುರ್ಬಲನಾಗಿದ್ದಾನೆ, ಎಲ್ಲೆಲ್ಲಿ ಎಷ್ಟು ಬಾರಿ ರಣರಂಗದಿಂದ ಓಡಿ ಹೋಗಿದ್ದಾನೆ, ಎಲ್ಲವೂ ಕೂಡ ಮಹಾಭಾರತದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಆಮೇಲೆ ಕರ್ಣ ಓಡಿ ಹೋದನು, ಹೋಗೇ ಬಿಟ್ಟ, ಯುದ್ಧಕ್ಕೆ ಬರಲೇ ಇಲ್ಲ. ಇನ್ನು ಅರ್ಜುನ ವಿಚಾರ ಮಾಡಿದ, ಇವರೆಲ್ಲರ ಜೊತೆಗೆ ಎಷ್ಟಂತ ನಾನು ಯುದ್ಧ ಮಾಡಲಿ. ಭೀಷ್ಮಾಚಾರ್ಯ ಇಚ್ಛಾ ಮೃತ್ಯು, ಕೃಪಾಚಾರ್ಯ ಚಿರಂಜೀವಿ, ಅಶ್ವತ್ಥಾಮಾಚಾರ್ಯ ಚಿರಂಜೀವಿ,
ಇವರೆಲ್ಲರನ್ನು ಸಂಹಾರ ಮಾಡ್ಲಿಕ್ಕೆ ಇವತ್ತಂತರೂ ಆಗುವುದಿಲ್ಲ, ಇವತ್ತಂತರೂ ಬೇಡ, ಒಂದು ಅಸ್ತ್ರದಿಂದ ಇವ್ರನ್ನೆಲ್ಲರಿಗೂ ಪಾಠ ಕಲಿಸೋಣ ಅಂತ ಹೇಳಿ ಸಂಮೋಹನಾಸ್ತ್ರವನ್ನು ಪ್ರಯೋಗವನ್ನು ಮಾಡ್ತಾನೆ. ಆ ಸಂಮೋಹನಾಸ್ತ್ರದ ಪ್ರಭಾವದಿಂದ ಎಲ್ಲರೂ ಮೂರ್ಛೆ ಹೋಗ್ಬಿಡ್ತಾರೆ. ಉತ್ತರ ಕುಮಾರನಿಗೆ ಹೇಳ್ತಾನೆ, ಓಯ್ ಉತ್ತರ ಕುಮಾರ, ಬೇಗನೆ ಹೇಳು, ಅಲ್ಲಿ ಹೋಗು, ನಿನ್ ತಂಗಿ ಹೇಳಲ್ಲ, ಒಳ್ಳೊಳ್ಳೆ ಬಟ್ಟೆಗಳನ್ನೆಲ್ಲ ಆರಿಸಿಕೊಂಡು ಬಾ ಅಂತ ಹೇಳಿದಾಳಲ್ಲ, ಹೋಗಲಿ, ಯಾರ್ದು ಬೇಕು ದುರ್ಯೋಧನನಿಂದ ಹಿಡಿದು ಯಾರ್ಯಾರ ಬಟ್ಟೆಗಳು ಬೇಕು ಉಚ್ಕೊಂಡು ಹೋಗು ಹೇಳಿ ಕಳಿಸಿದ್ರು. ಆದರೆ ಒಂದು ಎಚ್ಚರಿಕೆ ಇಟ್ಟುಕೋ, ಅಲ್ಲೇನು ಬಿಡಿಯಾಗಿರುವಂತ ಒಬ್ಬ ವೃದ್ಧರಿದ್ದಾರಲ್ಲ, ಅವ್ರ ಬಳಿ ಹೋಗಬೇಡ. ನನ್ನ ಸಂಮೋಹನಾಸ್ತ್ರ ಪ್ರಯೋಗ ಅಲ್ಲಿ ವರ್ಕ್ ಆಗುವುದಿಲ್ಲ. ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ ಇಬ್ಬರನ್ನು ಬಿಡು, ಬೇಕಾದವ್ರ ಬಟ್ಟೆ ಉಚ್ಕೊಂಬ ಹೋಗು ಅಂದ್ರು. ಸತ್ತೇ ಹೋಗಿದ್ರು ಹುಲಿ ಬಾಜು ಹೋಗ್ಲಿಕ್ಕೆ ಹೆದರ್ತಾರೆ. ಹುಲಿ ಬೇಡ, ಸತ್ತೋದ ಹಾವಿನ ಬಾಜು ಆಗಲಿ, ಸತ್ತೋದ ಚೇಳಿನ ಬಾಜು ಆಗಲಿ ಹೋಗ್ಲಿಕ್ಕೆ ಹೆದರ್ತಾರೆ. ಅಂತಹದ್ದು ಅರ್ಜುನನ ಮಾತಿನ ಮೇಲೆ ವಿಶ್ವಾಸದಿಂದ ಈ ದುರ್ಯೋಧನಾದಿಗಳ ಹತ್ರ ಹೋಗ್ಬೇಕು. ಇವರು ಹತ್ತಿರ ಹೋಗುವಾಗ ಧೈರ್ಯದಿಂದ ಹೋದ. ಯಾವಾಗ ರಥದ ಹತ್ತಿರ ಬಂದ ಕೈಕಾಲು ನಡಗಲಿಕ್ಕೆ ಶುರುವಾಯ್ತು. ಯಾರಾದ್ರೂ ಪಟ್ಟದ ಕಣ್ ತೆಗೆದು ಅಂತ ಹೇಳಿ ನಡುಗುತ್ತಾ ಒಂದೊಂದೇ ಬಟ್ಟಿಗಳನ್ನು, ಅಂದ್ರೆ ಪಾಂಡವರು ಏನ್ ಸಂಹಾರವನ್ನೇ ಮಾಡಬೇಕು ಅಂತಿಲ್ಲ, ಅವಮಾನ ಮಾಡಿದ್ರು ಸಾಕು, ಅವರು ಬದುಕಿದ್ರು ಸತ್ತ ಹಾಗೆ ಅವರು. ಹಾಗಾಗಿ ಎಲ್ಲರ ಬಟ್ಟೆಗಳನ್ನು ಉಚ್ಚಿಕೊಂಡು ಇವನು ಉತ್ತರ ಕುಮಾರ ರಥದೊಳಗೆ ಗಂಟು ಕಟ್ಟಿಕೊಂಡು ರಥ ಏರ್ತಾನೆ. ನಡಿ ಹೊರಡ ಅಂತ ಹೇಳಿದ. ರಥ ಹೊರಡ್ತಾ ಇರುವಾಗ ಅರ್ಜುನ ಅಂದ, ಉತ್ತರ ಕುಮಾರ ಮ್ಯಾಲ್ ಬಾ, ನೀನು ನಾನ್ ಸಾರಥಿ ಆಗ್ತೇನೆ ಅಂತೇಳಿ ಅರ್ಜುನ ಪುನಃ ಸಾರಥಿಯಾಗಿ ಉತ್ತರ ಕುಮಾರನನ್ನು ಮೇಲೆ ಕೂಡಿಸಿ ಹೇಳ್ತಾನೆ, ನೀನೇ ಗೆದ್ದಿ, ಇಷ್ಟೇ ಹೇಳ್ಬೇಕು ನೀನು ಅಂತ ಹೇಳಿದಾಗ, ಸಣ್ಣ ಪುಟ್ಟ ಕೆಲಸ ಮಾಡಿದವರಿಗೇನೆ ಕ್ರೆಡಿಟ್ ತಗೋಬೇಕಂತ ಬಹಳ ಇರುತ್ತೆ. ಅಂತದ್ದು ಈ ದುರ್ಯೋಧನಾದಿಗಳನ್ನು ಸೋಲಿಸಿದಾಗ ಆ ಕ್ರೆಡಿಟ್ ಬ್ಯಾಡ್ ಅಂತ ಹೇಳಿಕ್ಕೆ ಯಾರು ತಯಾರಾಗ್ತಾರೆ? ಭೇಷ್ ಆಯ್ತು ಅಂತ ಹೇಳಿದ, ರಥ ಏರಿದ, ಜೋರಾಗಿ ಶಂಖನಾದ ಮಾಡ್ತಾ ಇದ್ದಾನೆ, ವಿಜಯದಾಸ ಮಾಡ್ತಾ ಇದ್ದಾನೆ. ಊರಿನವರಿಗೆಲ್ಲ ಹುರುಪು, ನಮ್ಮ ಉತ್ತರ ಕುಮಾರ ಕೌರವರನ್ನು ಸೋಲಿಸಿ ಬಂದ ಅಂತೇಳಿ ಊರಿನಾಗೆಲ್ಲ ಪಟಾಕಿ ಹಬ್ಬ. ಇನ್ನು ವಿರಾಟ ರಾಜ ಆಚೆಯಿಂದ ಊರ ಪ್ರವೇಶವನ್ನು ಮಾಡಿಲ್ಲ, ಅಷ್ಟರೊಳಗೆ ಇಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ವಿರಾಟ ರಾಜ ಬಂದು ಮೊಟ್ಟ ಮೊದಲಿಗೆ ಕಂಕನಿಗೆ ಹೇಳಿದ, ಹೆಗಲ ಮೇಲೆ ಕೈ ಆಡಿಸಿ ಹೇಳ್ತಾನೆ, ನೋಡು ನನ್ನ ಮಗ ಅಂದ್ರೆ ಏನ್ ತಿಳಿದೀನಿ ನೋಡಿ, ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ, ಅಶ್ವತ್ಥಾಮ, ಕೃಪ, ಶಲ್ಯ, ಒಬ್ಬೊಬ್ಬ ರಥಿಗಳನ್ನೆಲ್ಲ ಸೋಲಿಸಿ ಇವತ್ತು ನಮಗೆ ಜಯ ತಂದು ಕೊಟ್ಟು ಬಂದಿದ್ದಾನೆ ನೋಡು ಅಂತ ಹೇಳ್ತಾ ಇದ್ದಾನೆ. ಧರ್ಮರಾಜ ನಮ್ಮ ಹಾಗೇನಾ ಇಂಥವೆಲ್ಲದಕ್ಕೆ ನಂಬಲಿಕ್ಕೆ? ಅವನಂತಾನೆ, ನಿನ್ನ ಉತ್ತರ ಕುಮಾರಲ್ಲೋ ಗೆದ್ದಿದ್ದು, ಆ ಬೃಹನ್ನಳೆ ಗೆದ್ದಿದ್ದು ನೆಚ್ಚಿಗೇರಿ ಬಿಟ್ಟಿತ್ತು. ತಂದೆಯ ಹೆಚ್ಚು ಜವಾಬ್ದಾರಿ ಏನ್ ಮಾಡ್ತಾನೆ ಅಂದ್ರೆ, ಮಗನಿಗೆ ಕ್ರೆಡಿಟ್ ಬರುವುದಕ್ಕೆ ಬಹಳ ಪ್ರಯತ್ನವನ್ನು ಪಡ್ತಾನೆ. ಮಗನಿಗೆ ಕ್ರೆಡಿಟ್ ಕೊಡುವುದಕ್ಕಾಗಿ ಬಹಳ ಪ್ರಯತ್ನವನ್ನು ಪಟ್ಟು ಕ್ರೆಡಿಟ್ ಕೊಡ್ತಾನೆ. ಆ ಕ್ರೆಡಿಟ್ ಏನಾದ್ರೂ ಇನ್ನೊಬ್ಬರಿಗೆ ಹೊರಟರೆ ತಂದೆಗೆ ಸಂಕಟವಾಗಿ ಬಿಡುತ್ತೆ, ಇಲ್ಲದ ಸಂಕಟವಾಗಿ ಬಿಡುತ್ತೆ. ಅದರೊಳಗೂ ಒಬ್ಬ ನಪುಂಸಕ ಬೃಹನ್ನಳೆ ನರ್ತಕಿಗೆ ಕ್ರೆಡಿಟ್ ಹೋದ್ರೆ, ಅವ್ರಿಗೆ ಗೆದ್ದಿದ್ದಾನೆ ಅಂತ ಹೇಳಿದ್ರೆ ಏನ್ ಅವಸ್ಥೆ ಆಗ್ಲಿಕ್ಕಿಲ್ಲ. ವಿರಾಟ್ ರಾಜನಿಗೆ ನೆತ್ತಿಗೆ ಇರಿತು, ತಲೆಗೆ ಸಿಟ್ಟು ಬಂತು, ಅಲ್ಲೇ ಲೆತ್ತ ಬಿತ್ತು. ಲೆತ್ತ ತೆಗೆದುಕೊಂಡ, ಮಗನೇ, ನನ್ನ ಮಗನಿಗೆ ನೀನು ಅವಮಾನ ಮಾಡ್ತೀಯ, 1 ವರ್ಷ ಊಟಕ್ಕೆ ಹಾಕಿದ್ದೇನೆ, ತಲೆ ಇಲ್ವಾ ನಿನಗೆ ಅಂತ ಹೇಳಿದ. ಜೋರಾಗಿ ತಲೆಗೆ ಅಪ್ಪಳಿಸಿದ ಕೂಡಲೇನೆ ಏಟು ಬಿತ್ತು, ರಕ್ತ ಸುರಿಲಿಕ್ಕೆ ಪ್ರಾರಂಭವಾಯಿತು. ಅಲ್ಲೇ ಪಕ್ಕದಲ್ಲಿರುವ ಸೈರಂಧ್ರಿ ದ್ರೌಪದಿ ಓಡಿ ಬಂದು ರಕ್ತ ಕೆಳಗೆ ಬೀಳದೆ ಇರುವ ಹಾಗೆ ಪಾತ್ರೆ ಹಿಡಿತಾಳೆ, ತನ್ನ ಸೆರಗು ಹಾಕಿ ಬಿಗಿದು ಕಟ್ಟುತ್ತಾಳೆ. ಯಾಕೆ ಕಟ್ಟಿದಳು ಅಂತಂದ್ರೆ, ಭೀಮಾರ್ಜುನರ ಪ್ರತಿಜ್ಞೆ ಇರುತ್ತೆ, ನನ್ನ ಅಣ್ಣನ ರಕ್ತವನ್ನು ಯಾರು ಕೆಳಗೆ ಬೀಳಿಸ್ತಾರೆ ಅವರನ್ನು ಸಂಹಾರವನ್ನು ಮಾಡ್ತೇವೆ ಅಂತ ಭೀಮಾರ್ಜುನರ ಪ್ರತಿಜ್ಞೆ ಇರ್ತದೆ. ನಮಗೆ 1 ವರ್ಷ ಸಾಕಿ ಸಲುಹಿ ಊಟಕ್ಕೆ ಹಾಕಿದ ವಿರಾಟ ರಾಜನ ರಕ್ತ ಏನಾದ್ರೂ, ಧರ್ಮರಾಜನ ರಕ್ತ ಏನಾದ್ರೂ ತಪ್ಪಿ ನೆಲಕ್ಕೆ ಬಿತ್ತು ಅಂತಂದ್ರೆ ವಿರಾಟ ರಾಜನನ್ನು ಸಂಹಾರ ಮಾಡಬೇಕಾಗುತ್ತೆ. ನಾವು ಕೃತಜ್ಞರಾಗುವುದಿಲ್ಲ. ಹಾಗೆ ನಮ್ಮಿಂದ ತಪ್ಪು ಆಗಬಾರದು ಅಂತ ಹೇಳಿ ದ್ರೌಪದಿ ಹಾಗೆ ರಕ್ಷಣೆಯನ್ನು ಮಾಡ್ತಾರೆ. ಆಯ್ತು ಅಂತ ಹೇಳಿದ, ಅರ್ಧಮುರ್ಧ ಸಮಾಧಾನದಿಂದ ಮನೆಗೆ ಹೋಗ್ತಾರೆ. ನಿನಗೆ ನಾಳೆಲ್ಲ ಬೆಳಿಗ್ಗೆ ಗೊತ್ತಾಗುತ್ತೆ, ಹೋಗು ಆಚೆ ಅಂತ ಹೇಳ್ತಾರೆ. ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ಮರುದಿವಸ ಬೆಳಿಗ್ಗೆ ಧರ್ಮರಾಜ ಹೇಳ್ತಾನೆ, ಇನ್ನು ವರ್ಷವಾಯ್ತಲ್ವಾ, ನಡೀರಿ ಬೇಗ ಸಿದ್ಧಾಗಿ ನಮ್ಮ ರೂಪವನ್ನು ನಾವು ತೋರಿಸ್ಬೇಕು ಅಂತ ಹೇಳಿದ. ವಿರಾಟ ರಾಜ ರಾಜಸ್ಥಾನಕ್ಕೆ ಅರ್ಥಾತ್ ಅರಮನೆಗೆ ಬರುವುದರೊಳಗೇನೆ ಧರ್ಮರಾಜ ಬಂದು ಸಿಂಹಾಸನದ ಮೇಲೆ ಕುಳಿತು ಬಿಟ್ಟಿದ್ದಾನೆ.
ಪಕ್ಕದಲ್ಲಿ ಭೀಮ, ಅರ್ಜುನ, ನಕುಲ, ಸಹದೇವರು ಎಲ್ಲರೂ ಬಂದು ಕುಳಿತುಕೊಂಡಿದ್ದಾರೆ. ವಿರಾಟ ರಾಜನಿಗೆ ಒಂದಿ ಮಾಗದರು ಜೈಕಾರ ಹಾಕ್ತಾ ಇದ್ದಾರೆ. ವಿರಾಟ ರಾಜ ಒಂದೊಂದು ಹೆಜ್ಜೆ ಒಳಗೆ ಬರ್ತಾ ಇದ್ದಾನೆ. ನೋಡ್ತಾನೆ, ಗಾಬರಿಯಾಗಿ ಹೋಯ್ತು. ಕೈ ಕಾಲು ನಡುಗಲಿಕ್ಕೆ ಶುರು ಆಯ್ತು ವಿರಾಟ ರಾಜಂದು. ಏನ್ ಮಾಡಿದೆ, ಎಂತ ಅಪಚಾರವಾಯ್ತು, ಪಾಂಡವರ ದ್ರೋಹ ಮಾಡಿದ್ರೆ ನನ್ನ ಉಳಿಗಾಲವಿದೆಯಾ ಅಂತ ಹೇಳಿ ಅಲ್ಲಿಂದ ಕಾಲಿಗೆ ಬೀಳ್ತಾರೆ ಧರ್ಮರಾಜನಿಗೆ. ಧರ್ಮಣ್ಣ, ನನ್ನಿಂದ ತಪ್ಪಾಯ್ತೋ ಮಾರಾಯ, ಕ್ಷಮ ಮಾಡು ಅಂತ ಹೇಳಿದಾಗ ಧರ್ಮರಾಜ ತಮ್ಮ ಪರಿಚಯವನ್ನು ಕೊಡ್ತಾನೆ. ಅಲ್ಲಿಗೆ ಸಮಾಧಾನವಾಗತ್ತೆ. ವಿರಾಟ ರಾಜನಿಗೆ ಹೇಳ್ತಾನೆ, ವಿರಾಟ ರಾಜ, ನೀನು ಹಿರಿಯ ವೃದ್ಧ, 700 ವರ್ಷದ ವೃದ್ಧ, ನಮಗೆಲ್ಲರಿಗೂ ಮಾನ್ಯ, ನೀವೆಲ್ಲ ನಮಸ್ಕಾರ ಮಾಡಬಾರದು. 1 ವರ್ಷದ ಅಜ್ಞಾತವಾಸಕ್ಕಾಗಿ ನಾವೆಲ್ಲ 6 ಜನರಿದ್ದೆವು. ನಾನು ಧರ್ಮರಾಜ, ನಿನಗೇನು ಅಡಿಗೆ ಮಾಡಿ ಹಾಕಿದ್ನಲ್ಲ ಇವನು ಭೀಮ, ನೃತ್ಯ ಕಲಿಸಿದವನು ಅರ್ಜುನ, ಇವರಿಬ್ಬರು ನಕುಲ ಸಹದೇವರು, ಸೈರಂಧ್ರಿ ದ್ರೌಪದಿ ಆಗಿದ್ದಾಳೆ ಅಂತ ಹೇಳಿದಾಗ ಬಹಳ ಸಂತೋಷವಾಯ್ತು. ಆದರೂ ಒಳಗೆ ಧರ್ಮರಾಜನಿಗೆ ಏಟು ಕೊಟ್ಟಿದ್ದಾನೆ, ದ್ರೌಪದಿಗೆ ಪೀಡೆ ಕೊಟ್ಟಿದ್ದಾನೆ, ತನ್ನ ರಾಜಸ್ಥಾನದಲ್ಲಿ ಪೀಡೆಯಾಗಿದೆ, ಬಹಳ ಕಳವಳ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ. ಏನ್ ಮಾಡೋಕು, ಪಾಂಡವರಿಗೆ ನನ್ನಿಂದ ಅನ್ಯಾಯವಾಯ್ತಲ್ಲ, ನನ್ನ ಪಾಂಡವರಿಗೆ ನನ್ನಿಂದ ಅನುಕೂಲವಾಗಬೇಕು, ಸಹಾಯವಾಗಬೇಕಾಯ್ತು, ಅಂತದ್ರೊಳಗೆ ಇವ್ರಿಗೆ ಕಷ್ಟ ಕೊಟ್ಬಿಟ್ನಲ್ಲ ಅಂತ ಹೇಳಿ ಬಹಳ ಸಂಕಟ ಪಟ್ಟು ತಾನು ತನ್ನ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವುದಕ್ಕಾಗಿ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ನನ್ನ ಮಗಳಾದ ಉತ್ತರೆಯನ್ನು ನೀನು ಮದುವೆ ಆಗ್ತೀಯಾ? ಬೀಗಸ್ತನ ಮಾಡಿಬಿಟ್ರೆ ಎಲ್ಲ ಜಗಳಗಳು ಶಾಂತವಾಗಿ ಬಿಡುತ್ತೆ. ಆಗಿನಿಂದ ಇದು ಬಂದದ್ದು. ಎಲ್ಲೆಲ್ಲಿ ಜಗಳಗಳು ವೈಮನಸ್ಯಗಳು ಹುಟ್ಟಿರ್ತವೆ ಅಲ್ಲಿ ಬೀಗಸ್ತನವನ್ನು ಮಾಡಿಬಿಟ್ರೆ ಅವೆಲ್ಲ ಶಾಂತವಾಗಿ ಬಿಡುತ್ತೆ ಅನ್ನೋ ದೃಷ್ಟಿಯೊಳಗೆ ಹೇಳಿದಾಗ ಅರ್ಜುನ ಹೇಳ್ತಾನೆ, ಸರ್ವಥಾ ಇಲ್ಲ, ನನ್ನ ಶಿಷ್ಯಳು ನನ್ನ ಮಗಳಿದ್ದಾಗೆ, ಸರ್ವಥಾ ನಾನು ಇವಳನ್ನು ಸ್ವೀಕಾರ ಮಾಡುವುದಿಲ್ಲ. ಆದರೆ ಬಲಾಢ್ಯನಾದ, ಪರಾಕ್ರಮಿಯಾದ, ಪ್ರಚಂಡ ಬಲವೀರ್ಯ ಶೌರ್ಯಗಳಿಂದ ಯುಕ್ತನಾದ, ಕೃಷ್ಣನ ಸಂವಿಧಾನವುಳ್ಳ ನನ್ನ ಹಿರಿಯ ಮಗನಾಗಿರ್ತಕ್ಕಂಥ ಅಭಿಮನ್ಯುವಿಗೆ ಕೊಟ್ಟು ಮದುವೆಯನ್ನು ಮಾಡು, ವಿವಾಹವನ್ನು ಮಾಡು ಅಂತ ಹೇಳಿದಾಗ ಕೊನೆಗೆ ಅತ್ಯಂತ ವೈಭವದಿಂದ ವಿವಾಹವನ್ನು ಮಾಡ್ತಾರೆ. ಆ ವಿವಾಹಕ್ಕೆ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಬಂದು ಭಾಗವಹಿಸ್ತಾನೆ. ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ವಿವಾಹವಾಗತ್ತೆ. ಈಚೆ ದುರ್ಯೋಧನ ಕಾಲು ಕರೀತಾನೆ ದ್ರೋಣಾಚಾರ್ಯರ ಮುಂದೆ, ಭೀಷ್ಮಾಚಾರ್ಯರ ಮುಂದೆ, ಇನ್ನೂ 1 ವರ್ಷ ಮುಗುದಿಲ್ಲ, ಅಷ್ಟರೊಳಗೇನೆ ನಮಗೆ ಅರ್ಜುನ ಯಾರು ಗೊತ್ತಾಯ್ತು, ಆದ್ದರಿಂದಾಗಿ ಅವರು ಪುನಃ 12 ವರ್ಷ ವನಕ್ಕೆ ಹೋಗ್ಬೇಕು, 1 ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು ಅಂತೇಳಿ ಚೆನ್ನಾಗಿ ಹಠವಿಡಿದಾಗ ಸಾಕಷ್ಟು ನಿರ್ಣಯವನ್ನು ಕೊಡ್ತಾರೆ. ಈ 1 ವರ್ಷ ಅಂದ್ರೆ 12 ತಿಂಗಳಿಗೆ 1 ವರ್ಷ. ಈ 12 ವರ್ಷದೊಳಗೆ 4 ಬಾರಿ 5 ಬಾರಿ ಅಧಿಕ ಮಾಸ ಬಂದು ಹೋಗಿದೆ. ಹಾಗಾಗಿ 5 ತಿಂಗಳು ಹೆಚ್ಚಾಗಿದೆ. ಆದ್ದರಿಂದಾಗಿ ಪಾಂಡವರ ಲೆಕ್ಕದ ಪ್ರಕಾರ ಇವತ್ತಿಗೆ 1 ವರ್ಷ ಕಂಪ್ಲೀಟ್ ಆಗಿದೆ. ಸೌರಮಾನ ಚಾಂದ್ರಮಾನದ ಲೆಕ್ಕವನ್ನು ಕೂಡ 2-3 ಲೆಕ್ಕಗಳನ್ನು ಹೇಳಿ ವರ್ಷ ಸಂಪೂರ್ಣವಾಗಿದೆ. ಆದ್ದರಿಂದಾಗಿ ಪಾಂಡವರು ಗುರುತಿಸಿದ ದಿನ ವರ್ಷ ಮುಗಿದಿತ್ತು. ಪಾಂಡವರು ಏನೂ ತಪ್ಪಿಲ್ಲ ಅಂತ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ ಇಬ್ಬರು ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡಿದಾಗಲೂ ದುಷ್ಟ ದುರ್ಯೋಧನ ರಾಜ್ಯ ಕೊಡುವುದಕ್ಕೆ ಒಪ್ಪುವುದಿಲ್ಲ. ಒಪ್ಪದೇ ಇದ್ದಾಗ ಘನಘೋರವಾದ ಯುದ್ಧವಾಗಿ ತಾನು ಸತ್ತೋಗ್ತಾನೆ. ಇತ್ಯಾದಿಯಾದ ಕಥೆಯನ್ನು ನಾವು ವಿರಾಟ ಪರ್ವದ ಕೊನೆ ಭಾಗದಲ್ಲಿ ಕೇಳ್ತೇವೆ. ಸಹ ಪುತ್ರೇಣ ಮಾತ್ಸ್ಯ ಸಹ ಸಂಪ್ರತುಷ್ಟೋ ನರಾಧಿಪ ತಾಂ ರಾತ್ರಿಂ ಅವಸತ್ ಪ್ರೀತಃ ಸಂಪ್ರಹರ್ಷ್ಟೇನ ಚೇತಸ. ಆ ಉತ್ತರ ಕುಮಾರನ ಮದುವೆಯಾದ ದಿನದ ರಾತ್ರಿ ಎಂದು ಶ್ರೀಕೃಷ್ಣ ಪರಮಾತ್ಮನ ಜೊತೆಗೆ ವೈಭವದಿಂದ ತಮ್ಮ ಸುಖವನ್ನು ಹಂಚಿಕೊಳ್ತಾ ಇದ್ದಾರೆ. 12 ವರ್ಷದ ವನವಾಸ ಹೇಗಾಯ್ತು, ಅಜ್ಞಾತವಾಸ ಹೇಗಾಯ್ತು, ಅದರೊಳಗೂ ಕೀಚಕರ ಸಂಹಾರ. ಭೀಮನಿ ಖುಷಿ, ಕೀಚಕರನ್ನು ಭಾರಿ ಘೋರವಾಗಿ ಸಂಹಾರವನ್ನು ಮಾಡಿದ್ದಾನೆ. ಆದ್ರೆ ಯಾರ ಮುಂದೆ ಹೇಳ್ಕೊಳ್ಳುವ ಹಾಗಿದ್ದಿದ್ದಿಲ್ಲ. ಯಾವಾಗ ತಾನು ಜಗತ್ತಿಗೆ ಗೊತ್ತಾಯ್ತು ಆಗ ಎಲ್ಲನ್ನು ಕೂಡಿಸಿಕೊಂಡು ಹೇಳ್ತಾ ಇದ್ದಾನೆ, ಹೇಗೆ ಗುದ್ದಿದೆ, ಹೇಗೆ ಸಂಹಾರವನ್ನು ಮಾಡಿದೆ, ನನ್ನ ಬಲ ಏನಂತ ತಿಳಿದಿದ್ದಾರೆ ಅಂತ ಹೇಳಿ ಎದೆ ತಟ್ಟಿ ಭೀಮ ತನ್ನ ಪರಾಕ್ರಮವನ್ನು ಹೇಳ್ಕೊಳ್ತಾ ಇದ್ದಾನೆ. ಈ ರೀತಿಯಾಗಿ ಸುಖವಾಗಿ ಆ ದಿನದ ರಾತ್ರಿ ಕಳೀತಾರೆ ಎಂಬುದಾಗಿ ತಿಳಿಸ್ತಾ, ಇತಿ ಶ್ರೀಮನ್ ಮಹಾಭಾರತೆ ವಿರಾಟ ಪರ್ವಣಿ ಗೋಗ್ರಹಣ ಪರ್ವಣಿ 370ತಮೋಧ್ಯಾಯ ಎಂಬುದಾಗಿ ಹೇಳ್ತಾ ವಿರಾಟ ಪರ್ವವನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾರೆ. ವಿರಾಟ ಪರ್ವ ಪರಮ ಮಂಗಲಮಯವಾಗಿರ್ತಕ್ಕಂಥ ಪರ್ವ. ವಿರಾಟ ಪರ್ವದ ಅನೇಕ ಕಥೆಗಳಲ್ಲಿ ನಾವು ಕಂಡೆವು. ಪ್ರತಿಯೊಂದಕ್ಕೂ ಕೂಡ ನೇರವಾಗಿ ನಮಗೆ ಕನ್ನಡಿಯಾಗಿದೆ, ಮಾರ್ಗದರ್ಶನವಾಗಿದೆ. ಇದರಲ್ಲಿ ಮೊದಲನೇ ದಿನ ನಾನು ಒಂದು ವಿಚಾರವನ್ನು ಹೇಳಿದೆ. ವಿರಾಟ ಪರ್ವಕ್ಕೂ ಮಳೆಗೂ ಏನು ಸಂಬಂಧ? ವಿರಾಟ ಪರ್ವ ಹೇಳುವುದರಿಂದ ಮಳೆ ಬರುತ್ತೆ ಅಂದ್ರೆ ವಿರಾಟ ಪರ್ವವನ್ನು ಕೇಳಿದ್ರೆ ಇಲ್ಲೆಲ್ಲೂ ಮಳೆ ಕಥೆ ಬರಲೇ ಇಲ್ಲ. ಸಂಪೂರ್ಣವಾಗಿ ವಿರಾಟ ಪರ್ವವನ್ನು ಕೇಳಿದ್ವಿ, ಇಲ್ಲೆಲ್ಲಿ ಮಳೆ ಕಥೆ ಬರಲೇ ಇಲ್ಲ. ಹಾಗಾದರೆ ಮಳೆಗೂ ವಿರಾಟ ಪರ್ವಕ್ಕೂ ಏನು ಸಂಬಂಧ? ನಾನು ವಿಚಾರವನ್ನು ಮಾಡಿದ್ದು ಹೇಳ್ತೇನೆ, ಆಮೇಲೆ ಶ್ರೀಗಳವರು ಅನುಗ್ರಹ ಮಾಡ್ತಾರೆ. ಮಳೆ ಬೆಳೆ ಆಗುವುದು ಧರ್ಮದಿಂದ.
ಸಮೃದ್ಧವಾದ ಮಳೆ ಬೆಳೆ ಇರುವುದು ಕೇವಲ ಧರ್ಮದಿಂದ. ವಿರಾಟ ಪರ್ವದಲ್ಲಿ ಹೇಳಿದ್ದು ಏನು ಅಂತಂದ್ರೆ, ಎಷ್ಟು ಪ್ರತಿಕೂಲವಾದ ವಾತಾವರಣಗಳು ಎದುರಾದಾಗಲೂ ಪಾಂಡವರು ತಮ್ಮ ಧರ್ಮವನ್ನು ಬಿಡಲಿಲ್ಲ, ತಮ್ಮ ಧರ್ಮದೊಳಗೆ ಸ್ಥಿತರಾಗಿದ್ದರು. ಇದು ನಿಶ್ಚಿತ. 2, ಈಗ ನಮಗೇನು ಮಧ್ಯದೊಳಗೆ ಮಾರ್ಗದರ್ಶನ ಅಂತಂದ್ರೆ, ಅನುಕೂಲಕರವಾದ ವಾತಾವರಣದಲ್ಲಿ ಇರುವಂತಹ ನಾವು ಪಾಂಡವರು ಮಾಡಿದ ಹಾಗೆ ಅಚ್ಚುಕಟ್ಟಾದ ಧರ್ಮವನ್ನು ಪರಿಪಾಲನೆಯನ್ನು ಮಾಡಿದಾಗ ಆಗ ಧರ್ಮದ ಬಲದಿಂದ ಮಣಿ ಆಗೇ ಆಗತ್ತೆ. ಇದು ಸಂಬಂಧ. ನಾವು ಮಾಡುವ ಧರ್ಮದೊಳಗೆ ಕಾಂಪ್ರಮೈಸ್ ಮಾಡಿಕೊಂಡರೆ, ನಾವು ಮಾಡುವ ಧರ್ಮದೊಳಗೆ ಬ್ಯಾಕ್ಫುಟ್ನೊಳಗೆ ಬಂದರೆ, ನಾವು ಮಾಡುವ ಧರ್ಮವನ್ನು ಬಿಟ್ಟೇ ಹಾಕಿದರೆ ಅದು ಮುಂದಿಂದು ದೇವರಿಗೆ ಗೊತ್ತು. ಆದರೆ ಧರ್ಮ ಮಾಡಿದಾಗ ಮಾತ್ರ ಅದು ಮಳೆ ಕೊಡುವುದಿಲ್ಲ ಅಂತ ಅನ್ನೋದು ದೇವರಿಗೂ ಒಪ್ಪಿಗೆ ಇಲ್ಲ. ಧರ್ಮವಾಗಿದೆ ಅಂದ ಮೇಲೆ ಅಲ್ಲಿ ಮಳೆ ಬೆಳೆ ಎಲ್ಲ ತರಹದ ಸಮೃದ್ಧಿ ಆಗಲೇಬೇಕು. ಅದಕ್ಕೆ ದೇವರು ಕಟ್ಟು ಬಿದ್ದವನೇ. ಹಾಗಾಗಿ ಯಾಕೆ ಧರ್ಮವಿದ್ದಲ್ಲಿ ಅಧರ್ಮ ಎಷ್ಟು ತಾಂಡವವಾಡಿದರೂ ಅಲ್ಲಿ ರಕ್ಷಣೆಯನ್ನು ಮಾಡಿದ್ದು ನಾವು ಕಾಣ್ತೇವಲ್ಲ. ಆ ರೀತಿಯಾಗಿ ಈ ತರಹದ ಸಂಬಂಧವನ್ನು ನಾವು ಪರಿಕಲ್ಪನೆಯನ್ನು ಮಾಡಬಹುದು ಎಂಬುದಾಗಿ ತಿಳಿಸ್ತಾ, ಮಹಾಸ್ವಾಮಿಗಳವರು ನಿತ್ಯೋತ್ಸವೋ ಭವೇತ್ ತೇಷಾಂ ನಿತ್ಯಶ್ರೀ ನಿತ್ಯಮಂಗಲಂ ಯೇಷಾಂ ಹೃದಿಸ್ಥೋ ಭಗವಾನ್ ಮಂಗಲಾಯತನೋ ಹರಿಹೇ ಎಂಬುದಾಗಿ ಹೇಳ್ತೇವಲ್ಲ. ಆ ರೀತಿಯೊಳಗೆ ಸ್ವಾಮಿಗಳಲ್ಲಿ ನಿರಂತರವಾಗಿ ದೇವರು ಅತ್ಯಂತ ವೈಭವದ ಸನ್ನಿಧಾನದಿಂದ ಇರುವುದರಿಂದಾಗಿ ಶ್ರೀಗಳವರು ಎಲ್ಲಿ ದಿಗ್ವಿಜಯವನ್ನು ಮಾಡ್ತಾರೆ ಅಲ್ಲಿ ರಾಮದೇವರ ವೈಭವದ ಉತ್ಸವ ಇದ್ದೇ ಇರುತ್ತೆ. ಇದು ಯಾಕೆ? ಧರ್ಮವಿದ್ದಲ್ಲಿ ದೇವರಿದ್ದಾನೆ, ದೇವರಿದ್ದಲ್ಲಿ ಉತ್ಸವವಿದೆ, ದೇವರಿದ್ದಲ್ಲಿ ವೈಭವವಿದೆ. ಇಲ್ಲಿ ಶ್ರೀಗಳವರು ಬರ್ತಾರೆ ಅಂತಂದ್ರೆ ದೇವರೇ ನಡೀತಾ ಬಂದಿದ್ದಾನೆ, ದೇವತೆಗಳೇ ಬಂದಿದ್ದಾರೆ, ಗುರುಗಳೇ ಬಂದಿದ್ದಾರೆ. ಇದರೊಳಗೆ ಯಾವ ಸಂಶಯವೂ ಇಲ್ಲ. ಯಾಕೆ? ದೇವರು ಎಲ್ಲ ಕಡೆಗಿದ್ದಾನೆ. ಆದರೆ ಬಹಳ ಹೆಚ್ಚಿನ ಸನ್ನಿಧಾನದೊಳಗೆ ಇಲ್ಲಿರುವಂತಹ ಮಹಾಸ್ವಾಮಿಗಳವರಲ್ಲಿ ದೇವರ ಅದ್ಭುತವಾದ ಸನ್ನಿಧಾನವಿದೆ ಎಂಬುದಾಗಿ ನಾವು ತಿಳಿಯಬಹುದು. ಅಂತಹ ಮಹಾಸ್ವಾಮಿಗಳವರ ಅಡೆದಾವರೆಗಳಲ್ಲಿ ಅನಂತ ಭಕ್ತಿ ಶ್ರದ್ಧಾಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಆ ಗುರುಗಳ ಕಾರುಣ್ಯ. ಕಳೆದ ಬಾರಿ ಇಲ್ಲಿಗೆ ಬಂದಾಗ ಕೈವಲ್ಯ ಮೋಕ್ಷಪ್ರದವಾಗಿರ್ತಕ್ಕಂತಹ ತತ್ವಪ್ರಕಾಶಿಕ ಗ್ರಂಥದ ಸಮಗ್ರವಾದ ಪರೀಕ್ಷೆ ಇಲ್ಲಿ ಆಗಿತ್ತು. ಶ್ರೀಗಳವರಿಗೆ ನಮ್ಮ ರಾಯಚೂರಿನ ಮೇಲೆ ಎಷ್ಟು ಪ್ರೀತಿ ಅಂದ್ರೆ, ಕೇವಲ ತತ್ವಪ್ರಕಾಶಿಕ ಪರೀಕ್ಷೆ ಆದ್ರಲ್ಲ, ಇದೇ ಊರಿನೊಳಗೇನೆ ಸಮಗ್ರ ಶ್ರೀಮನ್ಯಾಯ ಸುಧಾ ಪರೀಕ್ಷೆಯನ್ನೂ ಕೊಡಿಸ್ತೇನೆ ಅಂತ ಹೇಳಿ ಈ ಪ್ರದೇಶಕ್ಕೆ ಮಂಗಳವನ್ನು ಉಂಟು ಮಾಡೋದಕ್ಕಾಗಿ ಅವರಿಗೆ ದೊಡ್ಡ ದೊಡ್ಡ ಊರುಗಳು ಬೇಕಾದಷ್ಟು ಇದ್ದರೂ ಕೂಡ ಈ ನಮ್ಮ ಊರನ್ನು ಆರಿಸಿಕೊಂಡು ಇಲ್ಲಿ ಬಂದು ಶ್ರೀಮನ್ ನ್ಯಾಯಸುಧಾ ಮಂಗಳದ ಪರೀಕ್ಷೆಯನ್ನು ಕೊಡಿಸ್ತಾ ಇದ್ದಾರೆ ಅಂತಂದ್ರೆ, ನ್ಯಾಯಸುಧಾದ ಹೆಸರು ಎತ್ತುವುದರಿಂದಲೇನೆ ಅವನಿಗೆ ಮಂಗಳವಾಗತ್ತೆ. ಅಂದ ಮೇಲೆ 10 ವರ್ಷಗಳಿಂದ ಅಧ್ಯಯನವನ್ನು ಮಾಡಿ ಗುರುಗಳ ಎದುರಿಗೆ ಪರೀಕ್ಷೆಯಾಗತ್ತೆ ಅಂತಂದ್ರೆ, ದೇವಾದಿ ದೇವತೆಗಳು, ಗುರುಗಳು, ಟೀಕಾಕೃತ್ಪಾದರು, ರಾಯರು, ವಾದಿರಾಜರು, ರಘುತ್ತಮರು ಮೊದಲಾದವರು ನಿಂತು ಹರಿಸುವಂತ ಪ್ರಸಂಗ ಅಂತಂದ್ರೆ ಅದು ಶ್ರೀಮನ್ ನ್ಯಾಯಸುಧಾ ಪರೀಕ್ಷೆ ನಡೆಯುವಂತಹ ಒಂದು ಪ್ರಸಂಗ. ಅಂತಹ ದೊಡ್ಡದಾದ ಸೌಭಾಗ್ಯವನ್ನು ಕೂಡ ಶ್ರೀಗಳವರು ನಮ್ಮ ಊರಿಗೆ ಕರುಣಿಸಿದ್ದಾರೆ. ಈ ತರಹದ ಒಳ್ಳೆ ದಿನಗಳು ಬರುವುದನ್ನು ನೋಡಿದಾಗ ಏನು ಸಂಕೇತ ಅಂತಂದ್ರೆ, ನಮ್ಮೆಲ್ಲರಿಗೆ ಒಂದು ಜವಾಬ್ದಾರಿ ಏನು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ನಮ್ಮ ಊರಿನವರು 10 ಜನ ಸಮಗ್ರ ಶ್ರೀಮನ್ ನ್ಯಾಯಸುಧಾ ಪರೀಕ್ಷೆಯನ್ನು ತಯಾರು ಮಾಡುವವರು ಬರ್ತಾರೆ ಎನ್ನುವ ಸೂಚನೆ ಏನು ಗೊತ್ತಿಲ್ಲ. ಶ್ರೀಗಳವರು ಈ ತರಹದ ದಿವ್ಯವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕು. ಶ್ರೀಮನ್ ನ್ಯಾಯಸುಧಾ ಪರೀಕ್ಷೆಗಾಗಿ ಹಿರಿಯ ಸ್ವಾಮಿಗಳವರ ಹೆಸರಿನಿಂದ ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ವಿದ್ಯಾಪೀಠ ಎನ್ನುವಂತಹ ಶ್ರೇಷ್ಠವಾದ ಗುರುಕುಲ ತಮಿಳುನಾಡಿನಲ್ಲಿ ಇರುವಂತಹ ಗುರುಕುಲ. ಆ ಗುರುಕುಲದೊಳಗೆ ನಮ್ಮ ಹಿರಿಯರಾದ ನಮ್ಮ ಅಣ್ಣಂದಿರಾಗಿರ್ತಕ್ಕಂತಹ ಪಂಡಿತ್ ಶೇಷಗಿರಿ ಆಚಾರ್ಯರು ಇವತ್ತು ಇಲ್ಲಿ ಎಲ್ಲಿದ್ದಾರೆ ಹುಡ್ಕೊಂಡು ಬರ್ರಿ ಅಂತಂದ್ರೆ ಅವ್ರ ಕುಲಪತಿಗಳು ಅಂತ ಅನ್ನೋದು ಗೊತ್ತೇ ಆಗುವುದಿಲ್ಲ. ಯಾಕೆ ಅಂತಂದ್ರೆ ನಿನ್ನೆ ಸ್ವಾಮಿಗಳು ಹೇಳಿದ್ರಲ್ಲ, ಅಜ್ಞಾತವಾಸ ಅಂತ ಹೇಳಿ. ಹಾಗೆ ಅಜ್ಞಾತವಾಗಿಯೇ ಇದ್ದು ಪಾಠ ಪ್ರವಚನವನ್ನು ಮಾಡುವಂತ ಶ್ರೇಷ್ಠರಾಗಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಶೇಷಗಿರಿ ಆಚಾರ್ಯರು. ಅವರು ಬಹಳ ಕಷ್ಟಪಟ್ಟು ಪರಿಶ್ರಮದಿಂದ ಇಲ್ಲಿ ಶ್ರೀಮನ್ ನ್ಯಾಯಸುಧಾ ಪರೀಕ್ಷೆಯನ್ನು ತಮ್ಮ ವಿದ್ಯಾರ್ಥಿಯಿಂದ ಕೊಡಿಸ್ತಾ ಇದ್ದಾರೆ. ಅದಕ್ಕೆ ಶ್ರೀಗಳವರು ಎದುರಿಗೆ ನಿಂತು ಅವರು ಹರಿಸ್ತಾರೆ, ಅವರು ಪ್ರಶ್ನೆ ಕೇಳ್ತಾರೆ, ಅವರು ಉತ್ತರ ಕೊಟ್ಟಾಗ ಹರಿಸ್ತಾರೆ ಅಂತಂದ್ರೆ ಅದನ್ನು ನೋಡುವುದಕ್ಕಾಗಿಯೇನೆ ತಾವೆಲ್ಲರೂ ಖಂಡಿತವಾಗಿಯೂ ಬೆಳಿಗ್ಗೆ ಆ ಮಂಟಪಕ್ಕೆ ಸಕಾಲವಾಗಿ ಬಂದಿರಬೇಕು. ಅದು ನೋಡಿ ಆನಂದವನ್ನು ಅನುಭವಿಸಿದ್ರೆ ಸಾಕು, ಈ ಜನ್ಮದ ಸಾರ್ಥಕ ಎಂಬುದಾಗಿ ಭಾವಿಸಬಹುದು. ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಇಬ್ಬರು ಯುವಕರು, ಒಬ್ಬ ಉತ್ಸಾಹಿಗಳು, ಒಬ್ಬ ಮಹಾ ಉತ್ಸಾಹಿ ನಮ್ಮ ಮುಕುಂದಾಚಾರ್ಯರು, ಇನ್ನೊಬ್ಬರು ವೃದ್ಧರಾದ ವಿಜಿ ಕುಲಕರ್ಣಿ. ಇವರಿಗೆ ಉತ್ಸಾಹನೇ ಬತ್ತುವುದಿಲ್ಲ.
ಅಷ್ಟು ಉತ್ಸಾಹದಿಂದ ಮೇಲಿಂದ ಮೇಲೆ ಶ್ರೀಗಳವರನ್ನು ಕರೆಸಿ ಈ ತರಹದ ಕಾರ್ಯಕ್ರಮಗಳನ್ನು ಹೂಡಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಹಾಸ್ವಾಮಿಗಳವರ ಅಡಿದವರುಗಳಲ್ಲಿ ಅನಂತ ಭಕ್ತಿ ಶ್ರದ್ಧಾ ಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ವಿರಾಟ ಪರ್ವದಿಂದ ಬಂದ ಅಲ್ಪ ಸ್ವಲ್ಪವಾದ ಪುಣ್ಯವನ್ನು ನಮ್ಮ ಗುರುಗಳ ಅಂತರ್ಯಾಮಿಯಾದ ಶ್ರೀಗಳವರಲ್ಲಿ ಸಮರ್ಪಣೆಯನ್ನು ಮಾಡ್ತೇನೆ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾಣ್ಯತಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರ ಸದಾ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ ಶ್ರೀಕೃಷ್ಣ.